ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಚಾಪ್ಟರ್ ನಂಬರ್ 22 ವರ್ಲ್ಡ್ ಆರ್ಗನೈಸೇಷನ್ಸ್ ಎಂಬ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ಲ್ಲಿ ನಾವೇನೇನು ತಿಳಿತೀವಿ ನೋಡೋಣ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಯು ಎನ್ ಒ. ಸೊ ಯು ಎನ್ ಒ ಅಂದರೆ ವಿಶ್ವಸಂಸ್ಥೆ ಅಂತ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ ಅದನ್ನು ಹೇಗೆ ಸ್ಥಾಪಿಸಿದ್ರು. ಆಬ್ಜೆಕ್ಟಿವ್ಸ್ ಆಫ್ ಯು ಎನ್ ಒ. ಸೊ ಯು ಎನ್ ಅದು ಮೇನ್ ಕೆಲಸಗಳೇನು, ಆಬ್ಜೆಕ್ಟಿವ್ಸ್ ಏನು. ಆರ್ಗನ್ಸ್ ಆಫ್ ಯು ಎನ್ ಒ. ಸೊ ಯು ಎನ್ ಒದು ಮೇನ್ ಅಂಗಗಳು ಯಾವುವು. ಅಚೀವ್ಮೆಂಟ್ಸ್ ಆಫ್ ಯು ಎನ್ ಒ. ಸೊ ಯು ಎನ್ ಒ ಸ್ಥಾಪಿಸಿದ್ರು ಅಂತೂ ಗೊತ್ತು ನಮಗೆ. ಸೊ ಅದರಿಂದ ಏನೇನು ಅಚೀವ್ಮೆಂಟ್ಸ್ ಆಯಿತು. ಏಜೆನ್ಸೀಸ್ ಆಫ್ ಯು ಎನ್ ಒ. ರೀಜ್ನಲ್ ಕೋಆಪರೇಷನ್ ಬಗ್ಗೆನೂ ನೋಡ್ತೀವಿ. ಸೊ ಯು ಎನ್ ಒ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ, ಒಂದ್ಸತಿ ಅದು ಕೇಳಿರ್ತೀರ ನಿಮ್ಮ ಲೈಫಲ್ಲಿ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ, ಅದು ವಿಶ್ವಸಂಸ್ಥೆ. ಓಕೆ, ಸೊ ಈಗ ಅದರ ಬಗ್ಗೆ ತಿಳಿಯೋಣ. ಎಸ್ಟಾಬ್ಲಿಷ್ಮೆಂಟ್ 20th century has witnessed 2 global wars. ಸೊ ಫಸ್ಟ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸಲ್ಲಿ ನಾವು ಫಸ್ಟ್ ಯಾವುದ್ರ ಬಗ್ಗೆ ತಿಳಿತೀವಿ ಅಂದರೆ ಎಸ್ಟಾಬ್ಲಿಷ್ಮೆಂಟ್. ಯಾಕೆ ಸ್ಥಾಪಿಸಿದ್ರು ಅದನ್ನು. 20ನೇ ಶತಮಾನದಲ್ಲಿ 2 ಮೇನ್ ಗ್ಲೋಬಲ್ ವಾರ್ಸ್ನ ನೋಡಿದ್ವಿ ನಾವು. ಯಾವುದದು, ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್. ಆಫ್ಟರ್ ದ ಫಸ್ಟ್ ವರ್ಲ್ಡ್ ವಾರ್ ವಾಸ್ ಲೀಗ್ ಆಫ್ ನೇಷನ್ಸ್ ದ ಎಸ್ಟಾಬ್ಲಿಷ್ಡ್ ಟು ಮೇಂಟೈನ್ ಪೀಸ್. ಸೊ ಫಸ್ಟ್ ವರ್ಲ್ಡ್ ವಾರ್ ಆದ ಕೂಡಲೇ ಲೀಗ್ ಆಫ್ ನೇಷನ್ಸ್ನ ಸ್ಥಾಪಿಸ್ತಾರೆ. ಸೊ ಆವಾಗ ಶಾಂತತೆ ಬರುತ್ತೆ. ಬಟ್ ಇಟ್ ಫೇಲ್ಡ್ ಆಸ್ ದ ಸೆಕೆಂಡ್ ವರ್ಲ್ಡ್ ವಾರ್ ಬಿಗ್ಯಾನ್ ಇನ್ 1939. ಸೊ ಫಸ್ಟ್ ವರ್ಲ್ಡ್ ವಾರು ಮುಗಿದಾದ್ಮೇಲೆ ಲೀಗ್ ಆಫ್ ನೇಷನ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕೆ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂದರೆ ಶಾಂತಿಯನ್ನು ಸ್ಥಾಪಿಸೋಕ್ಕೆ. ಆದರೆ ಅದು ಫೇಲ್ ಆಗುತ್ತೆ, ಯಾಕಂದರೆ ಮತ್ತೊಂದು ವಾರ್ ಬಂದುಬಿಡುತ್ತೆ 1939 ಸೆಕೆಂಡ್ ವರ್ಲ್ಡ್ ವಾರ್. ವೆನ್ ದಟ್ ವಾರ್ ವಾಸ್ ಗೋಯಿಂಗ್ ಆನ್, ಸೀರಿಯಸ್ ಎಫರ್ಟ್ಸ್ ಹ್ಯಾವ್ ಬಿನ್ ಮೇಡ್ ಟು ಎಸ್ಟಾಬ್ಲಿಷ್ ಅನದರ್ ವರ್ಲ್ಡ್ ಆರ್ಗನೈಸೇಷನ್ ಟು ಸೆಕ್ಯೂರ್ ಲಾಸ್ಟಿಂಗ್ ಪೀಸ್. ಸೊ ಈ ಥರ ಒಂದು ಯುದ್ಧ ನಡೀತಾ ಇರುವಾಗ ಸುಮಾರು ಎಫರ್ಟ್ಸ್ ಬಂದವು ಮತ್ತೊಂದು ಹೊಸ ಆರ್ಗನೈಸೇಷನ್, ಇಡೀ ವಿಶ್ವದ ಸಂಸ್ಥೆ, ಒಂದು ವರ್ಲ್ಡ್ ಆರ್ಗನೈಸೇಷನ್ನ ಸ್ಥಾಪಿಸ್ಬೇಕಂತ. ಸೊ ಅದರಿಂದ ಲೈಫ್ ಲಾಂಗ್ ಒಳ್ಳೆ ಶಾಂತತೆ ಇರಬೇಕು ಅಂತ. ಲೀಡರ್ಸ್ ಲೈಕ್ ವಿನ್ಸ್ಟನ್ ಚರ್ಚಿಲ್ ಆಫ್ ಇಂಗ್ಲೆಂಡ್, ಜೋಸೆಫ್ ಸ್ಟಾಲಿನ್ ಆಫ್ ರಷ್ಯಾ ಆ್ಯಂಡ್ ಫ್ರಾಂಕ್ಲಿನ್ ಡಿ ರೋಸವೆಲೆಟ್ ಆಫ್ ಅಮೆರಿಕಾ ಡಿಸೈಡೆಡ್ ಟು ಹ್ಯಾವ್ ಅ ನ್ಯೂ ಗ್ಲೋಬಲ್ ಆರ್ಗನೈಸೇಷನ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ವಿನ್ಸ್ಟನ್ ಚರ್ಚಿಲ್ಲು ಇಂಗ್ಲೆಂಡ್ರವರು, ಮತ್ತು ರಷ್ಯಾದ ಜೋಸೆಫ್ ಸ್ಟಾಲಿನ್, ಮತ್ತು ಅಮೆರಿಕಾದು ಫ್ರಾಂಕ್ಲಿನ್ ಡಿ ರೋಸವೆಲೆಟ್. ಸೊ ಇವರೆಲ್ಲರೂ ಸೇರಿ ಒಂದು ಹೊಸ ವಿಶ್ವಸಂಸ್ಥೆನ ಸ್ಥಾಪಿಸ್ಬೇಕಂತ, ಗ್ಲೋಬಲ್ ಆರ್ಗನೈಸೇಷನ್ನ ಸ್ಥಾಪಿಸ್ಬೇಕಂತ ಡಿಸೈಡ್ ಮಾಡ್ತಾರೆ. ದ ಟರ್ಮ್ ಯುನೈಟೆಡ್ ನೇಷನ್ಸ್ ವಾಸ್ ಕಾಯಿನ್ಡ್ ಬೈ ಪ್ರೆಸಿಡೆಂಟ್ ಫ್ರಾಂಕ್ಲಿನ್ ಡಿ ರೋಸವೆಲೆಟ್. ಸೊ ಅಮೆರಿಕನ್ ಆದ ಫ್ರಾಂಕ್ಲಿನ್ ಡಿ ರೋಸವೆಲೆಟ್ ಅವರು ಯುನೈಟೆಡ್ ನೇಷನ್ಸ್ ಅಂತ ಒಂದು ಟರ್ಮನ್ನು ಕೊಡ್ತಾರೆ ಈ ಒಂದು ವಿಶ್ವಸಂಸ್ಥೆಗೆ. ಓಕೆ, ಆ್ಯಂಡ್ ವಾಸ್ ಫಸ್ಟ್ ಯೂಸ್ಡ್ ಇನ್ ದ ಡಿಕ್ಲರೇಷನ್ ಆಫ್ 1st January 1942 ಸೈನ್ಡ್ ಬೈ 26 ಕಂಟ್ರೀಸ್. ಸೊ 1942 1st ಜನವರಿಯಲ್ಲಿ ಇದು ಡಿಕ್ಲೇರ್ ಆಗುತ್ತೆ, ಇದು ಯುನೈಟೆಡ್ ನೇಷನ್ಸ್ ಸಂಸ್ಥೆ ಅಂತ. ಮತ್ತು ಈ ಒಂದು ಯುನೈಟೆಡ್ ನೇಷನ್ಸ್ ಒಂದು ಸಂಸ್ಥೆದು ಓಕೆ ನಾವು ಅಪ್ರೂವ್ ಮಾಡಿದ್ದೀವಿ ಅಂತ 26 ಕಂಟ್ರೀಸು ಅಪ್ರೂವ್ ಮಾಡ್ತಾರೆ. ಫ್ರೆಂಡ್ಸ್, ನಾನೀಗ ನಿಮ್ಗೊಂದು ಚಿಕ್ಕ ಕ್ವಶನ್ ಕೇಳ್ತೀನಿ. 1942 ಅಲ್ಲಿ ಏನು ನಡೀತಾ ಇತ್ತು ಇಂಡಿಯಾದಲ್ಲಿ? ಕರೆಕ್ಟ್, ಕ್ವಿಟ್ ಇಂಡಿಯಾ ಮೂಮೆಂಟ್ ನಡೀತಾ ಇತ್ತು. ಓಕೆ, ಮುಂದೆ ಹೋಗೋಣ. Delegates of 15 nations who participated in the San Francisco Conference signed the Charter of UN on 26 June 1945. ಸೊ ಇದೇನು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 26 ದೇಶಗಳು ಅಪ್ರೂವ್ ಮಾಡಿದ್ರು ತಾನೆ, ಓಕೆ ಯುನೈಟೆಡ್ ನೇಷನ್ಸು ಚೆನ್ನಾಗಿದೆ ಅಂತ. ಸೊ ಅದಾದಮೇಲೆ ಸುಮಾರು 50 ನೇಷನ್ಸು ಡೆಲಿಗೇಟ್ಸ್ ಅಂದರೆ ಅವ್ರ ರೆಪ್ರೆಸೆಂಟೇಟಿವ್ಸು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಕಾನ್ಫರೆನ್ಸ್ ನಡೆಯುತ್ತೆ, ಒಂದು ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಅವರು ಭಾಗವಹಿಸ್ತಾರೆ. ಮತ್ತು ಯು ಎನ್ ಎಂಬ ಒಂದು ಯು ಎನ್ ರವರು ಕೊಟ್ಟಿರುವಂಥ ಒಂದು ಕಮಾಂಡ್ ಅಥವಾ ಒಂದು ಆರ್ಡರ್ ಚಾರ್ಟರ್ನ ಸೈನ್ ಮಾಡ್ತಾರೆ. ಯಾವತ್ತು? 26 ಜೂನ್ 1945 ದಸ್ ದ ಯು ಎನ್ ಒ ಆಸ್ ದ ವರ್ಲ್ಡ್ ಆರ್ಗನೈಸೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಆನ್ 24th October 1945. ಸೊ ಆವಾಗ ಏನಾಗುತ್ತೆ ಅಂದರೆ 24 ಅಕ್ಟೋಬರ್ 1945 ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬಂತು. ಅಟ್ ಪ್ರೆಸೆಂಟ್ ದೇರ್ ಆರ್ 193 ಮೆಂಬರ್ಸ್ ನೇಷನ್ಸ್ ಇನ್ ದ ಯು ಎನ್ ಒ. ಈಗ ಸದ್ಯಕ್ಕೆ 196 ದೇಶಗಳಲ್ಲಿ 193 ಮೆಂಬರ್ಸ್ ಇದ್ದಾರೆ. ಓಕೆ, ಯು ಎನ್ ಒ ಅಲ್ಲಿ. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಆರ್ ಇನ್ ನ್ಯೂಯಾರ್ಕ್. ಮೆಂಬರ್ಶಿಪ್ ಈಸ್ ಓಪನ್ ಟು ಆಲ್ ಪೀಸ್ ಲವಿಂಗ್ ಕಂಟ್ರೀಸ್. ಸೊ ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನ್ಯೂಯಾರ್ಕಲ್ಲಿದೆ. ಮತ್ತೇನೆಂದರೆ ಈ ಒಂದು ಯು ಎನ್ ಒ ಎಲ್ಲ ಕಂಟ್ರೀಸ್ಗೂ ಫ್ರೀಯಾಗಿ ಬಿಟ್ಟಿದೆ. ನಿಮಗೆ ಯಾರ್ಯಾರಿಗೆ ಶಾಂತತೆ ಅನ್ನೋದು ಇಷ್ಟ ಅಂಥ ಕಂಟ್ರೀಸು ಯು ಎನ್ ಒದಲ್ಲಿ ಭಾಗವಹಿಸ್ಬೋದು ಅಂತ. ಓಕೆ,
ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ಯು ಎನ್ ಒ. ಸೊ ಯು ಎನ್ ಒದು ಏನೇನು ಕೆಲಸಗಳು, ಏನೇನು ಆಬ್ಜೆಕ್ಟಿವ್ಸು. ದ ಚಾರ್ಟರ್ ಆಫ್ ಯು ಎನ್ ಒ ಈಸ್ ಇಟ್ಸ್ ಬೇಸಿಕ್ ಡಾಕ್ಯುಮೆಂಟ್ ವಿಚ್ ಕಂಟೈನ್ಸ್ 111 ಆರ್ಟಿಕಲ್ಸ್ ಡಿವೈಡೆಡ್ ಇಂಟು 19 ಚಾಪ್ಟರ್ಸ್. ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ ಇದೆ ತಾನೆ, ಸೊ ಅದೇ ಥರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಥರನೇ ಯು ಎನ್ ಅದನ್ನು ಒಂದು ಕಾನ್ಸ್ಟಿಟ್ಯೂಷನ್ ಥರ, ಒಂದು ಬುಕ್ ಥರ, ಬೇಸಿಕ್ ಡಾಕ್ಯುಮೆಂಟ್ ಥರ ಇದೆ. ಅದರಲ್ಲಿ 111 ಆರ್ಟಿಕಲ್ಸ್ ಇದೆ. ಓಕೆ, ಸೊ ಅದನ್ನು 19 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ದ ಪ್ರಿಯಾಂಬಲ್ ಆಫ್ ಯು ಎನ್ ಚಾರ್ಟರ್ ಸ್ಟಾರ್ಟ್ಸ್ ಆಸ್ ಫಾಲೋಸ್: ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಿಗೆ ಹೇಗೆ ಪ್ರಿಯಾಂಬಲ್ ಇದೆ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ, ಸೊ ಅದೇ ಥರ ಯು ಎನ್ದು ಒಂದು ಚಾರ್ಟರ್ದು ಪ್ರಿಯಾಂಬಲ್ ಅಂತ ಇದೆ. ಚಾರ್ಟರ್ ಅಂದರೆ ಒಂದು ಕಾನ್ಸ್ಟಿಟ್ಯೂಷನ್, ಸೆಟ್ ಆಫ್ ಬುಕ್ಸ್, ಲಾಸ್ ಅಂತ ಕರಿಬೋದು. ಸೊ ಅದ್ರದ್ದೊಂದು ಪ್ರಿಯಾಂಬಲ್ ಫಸ್ಟ್ ಪೇಜಲ್ಲಿ ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಡಾಟ್ 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 ಅಂದರೆ ಮುಂದೆ ಸುಮಾರು ಬರೆದಿದೆ. ಅದರಲ್ಲಿ ಫಸ್ಟ್ ಲೈನ್ ಮಾತ್ರ ಕೊಟ್ಟಿದ್ದಾರೆ, ಇಲ್ಲಿ ವಿ ದ ಪೀಪಲ್ ಆಫ್ ಯುನೈಟೆಡ್ ನೇಷನ್ಸ್ ಅಂತ ಬರೆದಿದೆ. ಮುಂದೆ ನೋಡೋಣ. ದ ಆಬ್ಜೆಕ್ಟಿವ್ಸ್ ಆಫ್ ಯು ಎನ್ ಒ ಆರ್. ಸೊ ಯಾವ್ಯಾವುದು ಏನೇನು ಕೆಲಸಗಳು ಯು ಎನ್ ಒದು: ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ವಿಶ್ವದಲ್ಲಿ ಶಾಂತಿ ಮತ್ತು ಸುರಕ್ಷಣೆಯನ್ನು ಎನ್ಶೋರ್ ಮಾಡೋದು. ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ಶಿಪ್ಸ್ ಅಮಾಂಗ್ ಕಂಟ್ರೀಸ್. ಸೊ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆ ಫ್ರೆಂಡ್ಲಿ ರಿಲೇಷನ್ಶಿಪ್, ಬ್ರದರ್ಹುಡ್ ರಿಲೇಷನ್ಶಿಪ್ನ ಮೇಂಟೈನ್ ಮಾಡೋದು. ಟು ಎಸ್ಟಾಬ್ಲಿಷ್ ಫೇತ್ ಇನ್ ಫಂಡಮೆಂಟಲ್ ಹ್ಯೂಮನ್ ರೈಟ್ಸ್. ಸೊ ಪ್ರತಿಯೊಂದು ನಾಗರಿಕರಿಗೆ ತನ್ನ ಒಂದು ಮಾನವೀಯ ಹಕ್ಕುಗಳಿದೆ ಅಂತ ಜಾಗೃತಿಯನ್ನು ಮೂಡಿಸುವುದು. ಟು ಅಚೀವ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ಸಾಲ್ವಿಂಗ್ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್ ಆ್ಯಂಡ್ ಹ್ಯುಮನಿಟೇರಿಯನ್ ಕ್ಯಾರೆಕ್ಟರ್. ಸೊ ವಿಶ್ವದಲ್ಲಿ ಆಗ್ತಾ ಇರುವಂಥ ಸುಮಾರು ಸೋಷಿಯಲ್ ಈವಿಲ್ಸು, ಸೋಷಿಯಲ್ ಪ್ರಾಕ್ಟೀಸಸ್ಸು, ಸೋಷಿಯಲ್ ಪ್ರಾಬ್ಲಮ್ಸು, ಎಕನಾಮಿಕ್ ಆಗಿರ್ಬೋದು, ಕಲ್ಚರಲ್, ಹ್ಯುಮ್ಯಾನಿಟೇರಿಯನ್ ಅಂದರೆ ಮಾನವೀಯತೆ ಇಲ್ಲದೇ ಇರುವಂಥ ರಾಷ್ಟ್ರಗಳಲ್ಲಿ ಆಗುವಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಟು ಎಸ್ಟಾಬ್ಲಿಷ್ ಜಸ್ಟಿಸ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಒಬ್ಲಿಗೇಷನ್. ಓಕೆ, ಸೊ ಈ ಎಲ್ಲ ರಾಷ್ಟ್ರಗಳದ್ದು ಅವ್ರವ್ರ ಕಲ್ಚರಿಗೆ ರೆಸ್ಪೆಕ್ಟ್ ಕೊಡುತ್ತೆ ಯು ಎನ್ ಒ. ಟು ಫಂಕ್ಷನ್ ಆ್ಯಸ್ ಅ ಸೆಂಟರ್ ಫಾರ್ ಹಾರ್ಮೋನೈಸಿಂಗ್ ದ ಆ್ಯಕ್ಷನ್ಸ್ ಆಫ್ ದ ನೇಷನ್. ಸೊ ಸುಮಾರು ರಾಷ್ಟ್ರಗಳದ್ದು ಒಂದು ಸೆಂಟರ್ ಆಗಿದೆ ಅದು, ಅಲ್ಲಿ ಶಾಂತತೆಯನ್ನು ಎನ್ಶೋರ್ ಮಾಡುತ್ತೆ. ಓಕೆ, ಯು ಎನ್ ಒ. ನೆಕ್ಸ್ಟ್ ನೋಡೋಣ ಈಗ ಆರ್ಗನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಯು ಎನ್. ಓಕೆ, ಸೊ ಯು ಎನ್ ಅದು ಮೇನ್ ಆರ್ಗನ್ಸ್ ಏನು ಅಂತ ನೋಡೋಣ. ದ ಯು ಎನ್ ಚಾರ್ಟರ್ ಹ್ಯಾಸ್ ಪ್ರೊವೈಡೆಡ್ ಫಾರ್ 6 ಪ್ರಿನ್ಸಿಪಲ್ ಆರ್ಗನ್ಸ್. ಸೊ ಯು ಎನ್ ಚಾರ್ಟರ್ ಅಂದರೆ ಯು ಎನ್ದು ಒಂದು ಕಾನ್ಸ್ಟಿಟ್ಯೂಷನ್ ಥರದ್ದು 6 ಮೇನ್ ಪ್ರಿನ್ಸಿಪಲ್ ಆರ್ಗನ್ಸ್ನ ಡಿವೈಡ್ ಮಾಡಿದೆ. ಓಕೆ, ಅಂಗಗಳು. ದೇ ಆರ್ ದ ಜನರಲ್ ಅಸೆಂಬ್ಲಿ, ದ ಸೆಕ್ಯೂರಿಟಿ ಕೌನ್ಸಿಲ್, ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ದ ಟ್ರಸ್ಟಿಶಿಪ್ ಕೌನ್ಸಿಲ್, ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ದ ಸೆಕ್ರೆಟರೇಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದು ಚಿಕ್ಕ ಒಂದು ಫ್ಲೋ ಚಾರ್ಟ್, ಒಂಥರ ಡಯಾಗ್ರಾಮ್ ಥರ, ಫಿಗರ್ ಥರ ಕೊಟ್ಟಿದ್ದಾರೆ. ಸೊ ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್, ಟ್ರಸ್ಟಿಶಿಪ್ ಕೌನ್ಸಿಲ್, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಸೆಕ್ರೆಟರೇಟ್ ಅಂತ ಡಿವೈಡ್ ಮಾಡಿದ್ದಾರೆ. ಎಷ್ಟು ಅಂಗಗಳಾದವು? 1 2 3 4 5 6 6 ಮೇನ್ ಆರ್ಗನ್ಸ್. ಓಕೆ, 6 ಮೇನ್ ಪ್ರಿನ್ಸಿಪಲ್ ಆರ್ಗನ್ಸ್. ಸೊ ಇವಾಗ ಮುಂದೆ ಹೋಗೋಣ. ಈಗ ನಾವು ಜನರಲ್ ಅಸೆಂಬ್ಲಿ ಬಗ್ಗೆ ಡೀಟೇಲ್ಡ್ ಆಗಿ ತಿಳಿಯೋಣ. ದಿಸ್ ಇಸ್ ದ ಜನರಲ್ ಬಾಡಿ ಕನ್ಸಿಸ್ಟಿಂಗ್ ಆಫ್ ಆಲ್ ದ ಮೆಂಬರ್ಸ್ ಆಫ್ ಯು ಎನ್. ಸೊ ಇಡೀ ಒಂದು ಯು ಎನ್ ಅಲ್ಲಿ 193 ಮೆಂಬರ್ಸ್ ಇದ್ದಾರೆ ಅಂತ ನೋಡಿದ್ವಿ ತಾನೆ. ಸೊ ಇದು ಒಂಥರ ಜನರಲ್ ಅಸೆಂಬ್ಲಿ ಥರ, ಅಲ್ಲಿ ಎಲ್ಲ ಮೆಂಬರ್ಸು ಇರ್ತಾರೆ, 193 ಮೆಂಬರ್ಸು ಇರ್ತಾರೆ ಯು ಎನ್. ಈಚ್ ಮೆಂಬರ್ ಕಂಟ್ರಿ ಕ್ಯಾನ್ ಸೆಂಡ್ 5 ಮೆಂಬರ್ಸ್ ಬಟ್ ಹ್ಯಾವ್ ಓನ್ಲಿ ಸಿಂಗಲ್ ವೋಟ್. ಸೊ ಒಂದು ದೇಶದಿಂದ 5 ಮೆಂಬರ್ಸ್ನ ಕಳಿಸ್ಬೋದು ಯಾವುದಾದ್ರೂ ಒಂದು ಕಂಟ್ರಿ. ಆದರೆ ಯಾರ್ದಾದ್ರೂ ಒಂದು ವಿಷಯದ ಮೇಲೆ ಅವರು ವೋಟಿಂಗ್ನ ಮಾಡಿದ್ರೆ ಆವಾಗ ಬರೀ ಒಂದೇ ವೋಟ್ನ ಕೊಡ್ಬೋದು. ದ ಅಸೆಂಬ್ಲಿ ಅಟ್ ಇಟ್ಸ್ ಫಸ್ಟ್ ಸೆಷನ್ ಎಲೆಕ್ಟ್ಸ್ ಅ ಪ್ರೆಸಿಡೆಂಟ್ ಫಾರ್ ಅ ಟರ್ಮ್ ಆಫ್ 1 year. ಸೊ ಈ ಒಂದು ಅಸೆಂಬ್ಲಿ ಏನು ಮಾಡತ್ತಂದರೆ, ಅಂದರೆ ನಮ್ಮ ಒಂದು ಭಾರತದಲ್ಲಿ ಲೋಕಸಭಾ ರಾಜ್ಯಸಭೆ ಅಂತ ಇದೆ ತಾನೆ. ಸೊ ಈ ಥರ ಅವ್ರದ್ದು ಟೆನ್ಯೂರ್ ಅಂತ ಇರುತ್ತೆ ತಾನೆ, 5 years 4 years ಅಂತ. ಸೊ ಅದೇ ಥರ ಅಸೆಂಬ್ಲಿಯಲ್ಲಿ ಒಂದು ಪ್ರೆಸಿಡೆಂಟ್ ಅಂತ ಇರ್ತಾರೆ. ಸೊ ಅವ್ರನ್ನ ಎಲೆಕ್ಷನ್ ಥ್ರೂ, ಅಂದರೆ ಆ ಒಂದು ಜನರಲ್ ಅಸೆಂಬ್ಲಿಯಲ್ಲಿರುವಂಥ ಮೆಂಬರ್ಸಿಂದ ಎಲೆಕ್ಷನ್ ನಡೆಯುತ್ತೆ. ಸೊ ಅದು ಪ್ರತಿ ವರ್ಷ ನಡೆಯುತ್ತೆ. ಇಟ್ ಆಲ್ಸೋ ಎಲೆಕ್ಟ್ಸ್ 17 ವೈಸ್ ಪ್ರೆಸಿಡೆಂಟ್ಸ್ ಆ್ಯಂಡ್ ಚೇರ್ಮನ್ ಫಾರ್ ದ 7 ಸ್ಟ್ಯಾಂಡಿಂಗ್ ಕಮಿಟೀಸ್. ಸೊ 17 ವೈಸ್ ಪ್ರೆಸಿಡೆಂಟ್ಸು ಇರ್ತಾರೆ ಮತ್ತು 7 ಚೇರ್ಮನ್ಸು ಇರ್ತಾರೆ. ದ ಆರ್ಡಿನರಿ ಸೆಷನ್ ನಾರ್ಮಲಿ ಕಮೆನ್ಸಸ್ ಇನ್ ಸೆಪ್ಟೆಂಬರ್ ಆ್ಯಂಡ್ ಲಾಸ್ಟ್ ಅಂಟಿಲ್ mid-December. ಸೊ ಇದ್ರದ್ದು ಒಂದು ಸೆಷನ್ನು, ಜನರಲ್ ಅಸೆಂಬ್ಲಿ ಸೆಷನ್ನು ಡಿಸ್ಕಷನ್ ನಡೆಯುತ್ತೆ. ಅದು ಕಾಮನ್ ಆಗಿ ಯಾವತ್ತಿಂದ ಯಾವ್ದ್ರ ತನಕ ಇರುತ್ತೆ ಅಂದರೆ ಸೆಪ್ಟೆಂಬರಿಂದ mid-December ತನಕ ನಡೆಯುತ್ತೆ, ಅಂದರೆ ಒಂದು 2ನೇ ವಾರ ತನಕ, 2ನೇ ವಾರ ಡಿಸೆಂಬರ್. A 2/3 majority of members present and voting is required on all important questions. ಸೊ
ಯಾವುದಾದ್ರೂ ಒಂದು ಪ್ರಾಬ್ಲಮ್, ಯಾವುದಾದ್ರೂ ಒಂದು ಕ್ವಶನ್ ಮೇಲೆ ಏನಾದರೂ ಚರ್ಚೆ ನಡೀತಾ ಇದ್ದರೆ ವೋಟಿಂಗ್ ಅಂತ ನಡೆಯುತ್ತೆ. ಸೊ ಇದನ್ನು ಯಾರ್ಯಾರು ಒಪ್ಕೊತೀರಾ, ಈ ವಿಷಯ ಯಾರ್ಯಾರು ಒಪ್ಕೊತೀರಾ ಇಲ್ವಾ, ಸೊ ಅದಕ್ಕೆ ವೋಟಿಂಗ್ ಅಂತ ಕರಿತೀವಿ. ಸೊ 2/3 ಮೆಜಾರಿಟಿ ಜನ ಇರಬೇಕು ಯಾವುದಾದ್ರೂ ಒಂದು ವಿಷಯದ ಮೇಲೆ ವೋಟಿಂಗ್ ಮಾಡೋರು. ಓಕೆ, ಆವಾಗ ಮಾತ್ರ ಆ ಒಂದು ವಿಷಯ ಓಕೆ ಅಂತ ಆಗತ್ತೆ. ದ ಆ್ಯನ್ಯುಯಲ್ ಬಜೆಟ್ ಈಸ್ ಟು ಬಿ ಅಪ್ರೂವ್ಡ್ ಬೈ ಜನರಲ್ ಅಸೆಂಬ್ಲಿ. ಸೊ ಇದ್ರದ್ದೊಂದು ಆ್ಯನ್ಯುಯಲ್ ಬಜೆಟ್ ಅಂದರೆ ಬಜೆಟ್ ಬಗ್ಗೆ ಏನಂತ ನಾವು ಹಿಂದಿನ ವಿಡಿಯೋದಲ್ಲಿ ನೋಡಾಗಿದೆ. ಬೇಕಂದ್ರೆ ನೀವು ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಬಜೆಟ್ ವಿಡಿಯೋನ ನೋಡ್ಬೋದು. ಸೊ ಆ ಒಂದು ಬಜೆಟನ್ನು ಪ್ರತಿ ವರ್ಷ ಅವರು ಅಪ್ರೂವ್ ಮಾಡ್ತಾ ಇರ್ತಾರೆ ಜನರಲ್ ಅಸೆಂಬ್ಲಿಯವರು. ಓಕೆ, ಇಷ್ಟಿದೆ ಓಕೆ ಅಂತ. ಎಮರ್ಜೆನ್ಸಿ ಮೀಟಿಂಗ್ಸ್ ಆಫ್ ದ ಅಸೆಂಬ್ಲಿ ಮೇ ಬಿ ಸಮನ್ ಟು ಡಿಸ್ಕಸ್ ಅರ್ಜೆಂಟ್ ಇಶ್ಯೂಸ್. ಸೊ ಏನಾದರೂ ಒಂದು ಅರ್ಜೆಂಟ್ ಆಗಿರುವಂಥ ಮ್ಯಾಟರ್ಸ್ ಬಂದುಬಿಟ್ರೆ, ಅರ್ಜೆಂಟಾಗಿ ಏನೋ ವಾರ್ ನಡೀತಾ ಇದೆ ಅಂತ ಬಂದ ಕೂಡಲೇ ಎಮರ್ಜೆನ್ಸಿ ಮೀಟಿಂಗ್ಸ್ನ ಯಾವಾಗಾದ್ರೂ ಕರೆಸ್ಬೋದು. ಇಟ್ ಈಸ್ ಪ್ಲೇಯಿಂಗ್ ಪ್ರಾಮಿನೆಂಟ್ ರೋಲ್ ಇನ್ ಅಮಾಂಗ್ ಆಲ್ ಗ್ಲೋಬಲ್ ಇಶ್ಯೂಸ್ ಆಸ್ ಅ ವರ್ಲ್ಡ್ ಪಾರ್ಲಿಮೆಂಟ್. ಸೊ ಇದು ಒಂಥರ ಇಡೀ ವಿಶ್ವದ ಒಂದು ಪಾರ್ಲಿಮೆಂಟ್ ಅನ್ನೋ ಥರ. ಓಕೆ, ಸೊ ಅದು ಅಲ್ಲಿ ಯಾವುದೇ ಒಂದು ಗ್ಲೋಬಲ್ ಇಶ್ಯೂಸ್ ಆದ್ರೂ ಅಲ್ಲಿ ಚರ್ಚೆ ನಡೆಯುತ್ತೆ. ಮುಂದೆ ಹೋಗೋಣ. ಈಗ ನಾವಿಲ್ಲಿ ಜನರಲ್ ಅಸೆಂಬ್ಲಿ ನೋಡಾಯಿತು, ಮೇನ್ ಆರ್ಗನ್ ಇದು. ಓಕೆ, ನೆಕ್ಸ್ಟ್ ನೋಡೋಣ ದ ಸೆಕ್ರೆಟರಿ ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್. ದಿಸ್ ಇಸ್ ದ ಮೋಸ್ಟ್ ಪವರ್ಫುಲ್ ಆರ್ಗನ್, ದ ಕ್ಯಾಬಿನೆಟ್ ಆಫ್ ದ UN. ಸೊ ಇದು ತುಂಬ ಪವರ್ಫುಲ್. ಇದು ಮೇನ್ ಆಯಿತು, ಮೇನ್ ಆರ್ಗನ್ ಆಯಿತು. ಇದು ತುಂಬ ಪವರ್ಫುಲ್, ಯಾಕಂದ್ರೆ ಸೆಕ್ಯೂರಿಟಿಯಲ್ಲೇ ಇದ್ರ ಕೈಯಲ್ಲೇ ಇರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 15 ಮೆಂಬರ್ಸ್, ಔಟ್ ಆಫ್ ವಿಚ್ 5 nations USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ಚೈನಾ are permanent members and other are non-permanent members. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ನೀವು ನೋಟ್ ಮಾಡ್ಬೋದು. USA ಇಂದ ಬಂದಿರುವಂಥ ಮೆಂಬರು, ರಷ್ಯಾದಿಂದ ಬಂದಿರುವಂಥ ಮೆಂಬರು, ಬ್ರಿಟನ್ನಿಂದ ಬಂದಿರುವಂಥ ಮೆಂಬರು, ಫ್ರಾನ್ಸಿಂದ ಬಂದಿರುವಂಥ ಮೆಂಬರು ಮತ್ತು ಚೈನಾದಿಂದ ಬಂದಿರುವಂಥ ಮೆಂಬರ್ಸು ಪರ್ಮನೆಂಟ್ ಮೆಂಬರ್ಸ್. ಓಕೆ, ಸೊ ಈ ಒಂದು ಸೆಕ್ಯೂರಿಟಿ ಕೌನ್ಸಿಲಲ್ಲಿ 15 ಮೆಂಬರ್ಸ್ ಇರ್ತಾರೆ. ಆ 15 ಮೆಂಬರ್ಸಲ್ಲಿ 5 ಮೆಂಬರ್ಸು USA, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ಚೈನಾ ಆರ್ ಪರ್ಮನೆಂಟ್. ಮಿಕ್ಕಿದ್ದ ಒಂದು 10 ಮೆಂಬರ್ಸು ನಾನ್ ಪರ್ಮನೆಂಟ್ ಮೆಂಬರ್ಸ್. ಓಕೆ, ದ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಫಾರ್ ಅ ಟರ್ಮ್ ಆಫ್ 2 years ಬೈ ದ ಜನರಲ್ ಅಸೆಂಬ್ಲಿ. ಸೊ ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಸ್ ಎಲೆಕ್ಷನ್ ಯಾವಾಗ ನಡೆಯುತ್ತೆ ಅಂದರೆ 2 ವರ್ಷದಲ್ಲಿ ಒಂದು ಸಲ. ದೀಸ್ ಮೆಂಬರ್ಸ್ ರೆಪ್ರೆಸೆಂಟ್ ವೇರಿಯಸ್ ಜಿಯೋಗ್ರಫಿಕಲ್ ರೀಜಿಯನ್ಸ್. ಸೊ ಈ ಮೆಂಬರ್ಸು ಒಂದು ಇಂಡಿಯಾದಿಂದನೂ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶದಿಂದನೂ ಆಗಿರ್ಬೋದು. ಈಚ್ ಮೆಂಬರ್ ಹ್ಯಾಸ್ 1 vote. ಸೊ ಪ್ರತಿಯೊಂದು ಮೆಂಬರ್ದು ಒಂದೇ ವೋಟ್ ಇರುತ್ತೆ, ಗೊತ್ತು ನಮಗಿದು. ದ ಸಪೋರ್ಟ್ ಆಫ್ ಆಲ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಈಸ್ ಎಸೆನ್ಷಿಯಲ್ ಫಾರ್ ಎನಿ ಡಿಸಿಷನ್ ಆಫ್ ದಿಸ್ ಬಾಡಿ. ಸೊ ಸೆಕ್ಯೂರಿಟಿ ಕೌನ್ಸಿಲ್ದು ಯಾವುದಾದ್ರೂ ಒಂದು ವಿಷಯದ ಮೇಲೆ ಚರ್ಚೆ ನಡೆದ್ರೆ ಅಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ದು ಒಂದು ಡಿಸಿಷನ್ನು ಇರಲೇಬೇಕಾಗತ್ತೆ, ಸೆಕ್ಯೂರಿಟಿ ಕೌನ್ಸಿಲ್ದು ಒಂದು ಒಪ್ಪಿಗೆ ಇರಲೇಬೇಕಾಗತ್ತೆ. ಇಂಡಿಯಾ ಡಿಸೈರ್ಸ್ ಟು ಹ್ಯಾವ್ ಅ ಪರ್ಮನೆಂಟ್ ಮೆಂಬರ್ಶಿಪ್ ಆಫ್ ದಿಸ್ ಆರ್ಗನ್. ಸೊ ಇಂಡಿಯಾ ತುಂಬ ಪ್ರಯತ್ನ ಪಡ್ತಾ ಇದೆ ಈ ಒಂದು ಆರ್ಗನ್ದು ನಾವು ಪರ್ಮನೆಂಟ್ ಮೆಂಬರ್ ಆಗಬೇಕಂತ, ನಮಗೂ ಸಹ ಪ್ರಾಮುಖ್ಯತೆ ಬರಬೇಕಂತ ತುಂಬ ಟ್ರೈ ಮಾಡ್ತಾ ಇದೆ. ಸೆಕ್ಯೂರಿಟಿ ಕೌನ್ಸಿಲ್ ಇಸ್ ಪ್ರೈಮರಿಲಿ ಏಮಿಂಗ್ ಟು ಅಟ್ ಸಾಲ್ವಿಂಗ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಥ್ರೂ ಪೀಸ್ಫುಲ್ ಮ್ಯಾನರ್ಸ್. ಸೊ ನಮ್ಗೆ ಗೊತ್ತಿದ್ದಂಗೆ ಸೆಕ್ಯೂರಿಟಿ ಕೌನ್ಸಿಲ್ಸು ಅಥವಾ ಯಾವುದೇ UN ಕೌನ್ಸಿಲ್ನು, ಯಾವುದೇ UN ಆರ್ಗನ್ನು ಸಹ ಇಡೀ ವಿಶ್ವದಲ್ಲಾಗಿರುವಂಥ ಯಾವುದಾದ್ರೂ ಪ್ರಾಬ್ಲಮ್ಸನ್ನು ಶಾಂತಿಪೂರ್ವಕವಾಗಿ ಸಾಲ್ವ್ ಮಾಡಬೇಕಂತ ಟ್ರೈ ಮಾಡುತ್ತೆ. ಇಫ್ ದೇರ್ ಈಸ್ ಅ ನೆಸೆಸಿಟಿ ಇಟ್ ಮೇ ಡೈರೆಕ್ಟ್ ದ UN ಪೀಸ್ ಕೀಪಿಂಗ್ ಫೋರ್ಸ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಸೊ ಆವಾಗ UN ಯಾವುದಾದ್ರೂ ಒಂದು ಅನಿವಾರ್ಯತೆ ಆಗಿಬಿಟ್ರೆ UN ತನ್ನ ಒಂದು ಪೀಸ್ ಕೀಪಿಂಗ್ ಫೋರ್ಸನ್ನ ಆ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥ ಒಂದು ಜಾಗಕ್ಕೆ ಕಳಿಸುತ್ತೆ. ಇಟ್ ಎಲೆಕ್ಟ್ಸ್ ದ ಜಡ್ಜಸ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಆ್ಯಂಡ್ ರೆಕಮೆಂಡ್ಸ್ ದ ನೇಮ್ ಫಾರ್ ದ ಪೋಸ್ಟ್ ಆಫ್ ದ ಸೆಕ್ರೆಟರಿ ಜನರಲ್. ಸೊ ಏನು ಮಾಡತ್ತಂದರೆ ಈ ಒಂದು ಸೆಕ್ಯೂರಿಟಿ ಕೌನ್ಸಿಲ್ಲು ಇಡೀ ಒಂದು ವಿಶ್ವದಲ್ಲಿ ಒಂದು ಕೋರ್ಟ್ ಇದೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ. ಆ ಒಂದು ಕೋರ್ಟ್ದು ಜಡ್ಜನ್ನು ಈ ಸೆಕ್ಯೂರಿಟಿ ಕೌನ್ಸಿಲ್ ಇರುವಂಥ ಮೆಂಬರ್ಸೇ ಎಲೆಕ್ಟ್ ಮಾಡ್ತಾರೆ. ಮತ್ತೆ ಏನಾಗತ್ತಂದರೆ ಯಾವುದು ಸೆಕ್ರೆಟರಿ ಜನರಲ್ದು ಸಹ ಒಂದು ಪೋಸ್ಟನ್ನು ಇದೇ ನೇಮಕ ಮಾಡುತ್ತೆ. ಮುಂದೆ ನೋಡೋಣ ಈಗ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ದಿಸ್ ಕೌನ್ಸಿಲ್ ಕನ್ಸಿಸ್ಟ್ ಆಫ್ 54 ಮೆಂಬರ್ಸ್ ಎಲೆಕ್ಟೆಡ್ ಬೈ ದ ಜನರಲ್ ಅಸೆಂಬ್ಲಿ. ಸೊ ನಾವು ಫಸ್ಟ್ ಆರ್ಗನ್ನ ನೋಡಿದ್ದಾನೆ ಜನರಲ್ ಅಸೆಂಬ್ಲಿ. ಸೊ ಅಲ್ಲಿಂದ ಎಲೆಕ್ಷನ್ ಆಗಿಬಿಟ್ಟು 54 ಮೆಂಬರ್ಸು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲಿಗೆ ಬರ್ತಾರೆ. 18 ಮೆಂಬರ್ಸ್ ಆಫ್ ದಿಸ್ ಕೌನ್ಸಿಲ್ ಶಾಲ್ ಬಿ ಎಲೆಕ್ಟೆಡ್ ಈಚ್ ಇಯರ್ ಫಾರ್ ದ ಟರ್ಮ್ ಆಫ್ 3 years. ಸೊ ಇಲ್ಲಿರುವಂಥ 54 ಮೆಂಬರ್ಸಲ್ಲಿ 18 ಮೆಂಬರ್ಸು ಪ್ರತಿ ವರ್ಷ ನೇಮಕ ಆಗ್ತಾರೆ. ದ ಕೌನ್ಸಿಲ್ ಎಲೆಕ್ಟ್ಸ್ ಪ್ರೆಸಿಡೆಂಟ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಸೊ ಈ ಒಂದು ಕೌನ್ಸಿಲ್ಲು ಇಡೀ ಒಂದು UN ಪ್ರೆಸಿಡೆಂಟ್ನ
ಈ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ನೇ ನೇಮಕ ಮಾಡುತ್ತೆ. ರೀಸೆಂಟ್ಲಿ 17 ಮೆಂಬರ್ಸ್ ಹ್ಯಾವ್ ಬೀನ್ ಇನ್ಕ್ಲೂಡೆಡ್ ಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ಸ್. ಮೊದಲು 18 ಜನ ಅಷ್ಟೇ ಇದ್ದರು, ಇವಾಗ ಎಕ್ಸ್ಟ್ರಾ ಮೊದಲು 54 ಜನ ಇದ್ದರು, ಇವಾಗ ರೀಸೆಂಟಾಗಿ 17 ಮೆಂಬರ್ಸು ಎಕ್ಸ್ಟ್ರಾ ಮಾಡಿದ್ದಾರೆ. ದ ಮೇನ್ ಫಂಕ್ಷನ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಈಸ್, ಸೊ ಈ ಒಂದು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ದು ಮೇನ್ ಕೆಲಸಗಳೇನು ನೋಡೋಣ. ಟು ಸ್ಟಡಿ ಆ್ಯಂಡ್ ರಿಪೋರ್ಟ್ ಅಬೌಟ್ ಇಂಟರ್ನ್ಯಾಷನಲ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಎಜುಕೇಷನಲ್, ಹೆಲ್ತ್ ಆ್ಯಂಡ್ ರಿಲೇಟೆಡ್ ಮ್ಯಾನರ್ಸ್. ಸೊ ಅದು ಮೇನಾಗಿ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಹೆಸರಲ್ಲೇ ಗೊತ್ತಾಗುತ್ತೆ. ಎಕನಾಮಿಕ್ ಇಶ್ಯೂಸ್ ಆಗಿರ್ಬೋದು, ಸೋಷಿಯಲ್ ಇಶ್ಯೂಸು, ಕಲ್ಚರಲ್, ಎಜುಕೇಷನಲ್, ಹೆಲ್ತ್ ಇಶ್ಯೂಸ್ನ ಡಿಸ್ಕಸ್ ಮಾಡುತ್ತೆ. ಅಕಾರ್ಡಿಂಗ್ಲಿ ಇಶ್ಯೂಸ್ ಲೈಕ್ ದಟ್ ಆಫ್ ರೆಫ್ಯೂಜೀಸ್, ಸ್ಟೇಟಸ್ ಆಫ್ ವುಮೆನ್, ಹೌಸಿಂಗ್ ಎಕ್ಸೆಟ್ರಾ ಕಮ್ ಅಂಡರ್ ಇಟ್ಸ್ ಪರ್ವ್ಯೂ. ಸೊ ಏನಾಗತ್ತಂದರೆ ಇಂಥ ಪ್ರಾಬ್ಲಮ್ಸ್ ಅಂದರೆ ರೆಫ್ಯೂಜೀಸ್ ಪ್ರಾಬ್ಲಮ್ಸು, ಸ್ಟೇಟಸ್ ಆಫ್ ವುಮೆನ್ ಪ್ರಾಬ್ಲಮ್ಸು, ವಸತಿಯ ಒಂದು ಪ್ರಾಬ್ಲಮ್ಸು, ಸೊ ಇದೆಲ್ಲ ಈ ಎಕನಾಮಿಕ್ ಆ್ಯಂಡ್ ಕೌನ್ಸಿಲೇ ಡಿಸ್ಕಸ್ ಮಾಡಿ ಸೊಲ್ಯೂಷನ್ನ ಹುಡುಕೋದು. ಇಟ್ ಮೇಕ್ಸ್ ರೆಕಮೆಂಡೇಶನ್ಸ್ ಫಾರ್ ದ ಅಬ್ಸರ್ವೆನ್ಸ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್. ಸೊ ಇದು ಹ್ಯೂಮನ್ ರೈಟ್ಸ್ಗೆ ಒಂದು ಮತ್ತು ಫಂಡಮೆಂಟಲ್ ಫ್ರೀಡಮ್ಗೆ ತುಂಬ ಹೈ ರೆಕಮೆಂಡೇಶನ್ಸ್ನ ಕೊಡುತ್ತೆ, ಹೈ ಪ್ರಮೋಷನ್ನ ಕೊಡುತ್ತೆ. ಇಟ್ ಕ್ಯಾನ್ ಕನ್ವೀನ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಪರ್ಟೇನಿಂಗ್ ಟು ಹ್ಯೂಮನ್ ರಿಸೋರ್ಸಸ್, ಕಲ್ಚರ್ ಆ್ಯಂಡ್ ಎಜುಕೇಷನಲ್ ಎಕ್ಸೆಟ್ರಾ. ಸೊ ಅದು ಇಂಟರ್ನ್ಯಾಷನಲ್ ಬೇಸಿಸ್ ಆಗಿ ಪ್ರತಿಯೊಂದು ದೇಶದ ಕಲ್ಚರು, ಪ್ರತಿಯೊಂದು ದೇಶದ ಎಜುಕೇಷನ್ ಸಿಸ್ಟಮು, ಪ್ರತಿಯೊಂದು ದೇಶದಲ್ಲಿರುವಂಥ ಮಾನವ ಸಂಪನ್ಮೂಲ ಅಂದರೆ ಹ್ಯೂಮನ್ ರಿಸೋರ್ಸಸ್ನ ಸರ್ವೆ ಮಾಡೋದೆಲ್ಲ ಇದ್ರ ಕೆಲಸ. ದ ಕೌನ್ಸಿಲ್ ಕೋಆರ್ಡಿನೇಟ್ಸ್ ದ ವರ್ಕ್ ಆಫ್ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಲೈಕ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಎಕ್ಸೆಟ್ರಾ. ಸೊ ನಮ್ಗೆ ಗೊತ್ತು ಇದು ಮೇನಾಗಿ ಹೆಲ್ತ್ ರಿಲೇಟೆಡು, ಅಗ್ರಿಕಲ್ಚರಲ್ ಸೆಕ್ಟರು ಮತ್ತು ಹ್ಯೂಮನ್ ರಿಸೋರ್ಸಸ್ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡುತ್ತೆ. ಸೊ ಅದರಿಂದನೇ ಇದರಲ್ಲಿರುವಂಥ ಆರ್ಗನೈಸೇಷನ್ಸ್ ಮೇನ್ ಯಾವ್ಯಾವುದಂದರೆ LLO ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, FAO ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಮತ್ತು WHO ನಮ್ಗೆ ಇದು ಗೊತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇಷ್ಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಮುಂದೆ ಹೋಗೋಣ ಈಗ ಟ್ರಸ್ಟಿಶಿಪ್ ಕೌನ್ಸಿಲ್. ದಿಸ್ ಕೌನ್ಸಿಲ್ ಆ್ಯಕ್ಚುಲಿ ವರ್ಕ್ಸ್ ಆ್ಯಸ್ ಅನ್ ಆಕ್ಸಿಲರಿ ಆರ್ ಅಸಿಸ್ಟಿಂಗ್ ಆರ್ಗನ್ ಆಫ್ ದ ಜನರಲ್ ಅಸೆಂಬ್ಲಿ. ಸೊ ಇದು ಆಕ್ಸಿಲರಿ ಅಥವಾ ಆಕ್ಸಿಲರಿ ಅಂದರೆ ಏನಂದರೆ ಹೆಲ್ಪ್ ಮಾಡುವಂಥದ್ದು. ಓಕೆ, ಸೊ ಇದು ನೀವು ಬರೆದಿಟ್ಕೊಳ್ಳಿಬೇಕಂದ್ರೆ ಆಕ್ಸಿಲರಿ ಅಂದರೆ ಹೆಲ್ಪ್ ಮಾಡುವಂಥದ್ದು. ಸೊ ಇದು ಜನರಲ್ ಅಸೆಂಬ್ಲಿಗೆ ಒಂಥರ ಬ್ಯಾಕ್ ಬೋನ್ ಥರ ಒಂದು ಹೆಲ್ಪಿಂಗ್ ಕೌನ್ಸಿಲ್ ಥರ. ಓಕೆ, ಟ್ರಸ್ಟಿಶಿಪ್ ಕೌನ್ಸಿಲ್. ಆ್ಯಸ್ ದ ನಂಬರ್ ಆಫ್ ಟ್ರಸ್ಟ್ ಟೆರಿಟರೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿಂಗ್ ನೇಷನ್ಸ್ ಹ್ಯಾಸ್ ಡಿಕ್ರೀಸ್ಡ್, ದ ಕೌನ್ಸಿಲ್ ಹ್ಯಾಡ್ ಬಿಕಮ್ ಸ್ಮಾಲರ್. ಸೊ ಸುಮಾರು ಟ್ರಸ್ಟ್ ಟೆರಿಟರೀಸು ಮತ್ತು ಅಡ್ಮಿನಿಸ್ಟ್ರೇಟಿಂಗ್ ನೇಷನ್ಸ್ ಅಂದರೆ ಕಾಮನ್ ಆಗಿ ಡೆಮೊಕ್ರೆಟಿಕ್ ನೇಷನ್ಸ್ ಎಲ್ಲ ಕಮ್ಮಿ ಆಗಿತ್ತು. ಸೊ ಅದರಿಂದ ಈ ಒಂದು ಕೌನ್ಸಿಲು ಸಹ ತುಂಬ ಸಣ್ಣ ಆಗಿಬಿಡ್ತು. ಇಟ್ ಹ್ಯಾಸ್ ಟು ಲುಕ್ ಆಫ್ಟರ್ ದ ಸ್ಮಾಲ್ ಟೆರಿಟರೀಸ್. ಸೊ ಚಿಕ್ಕ ಪುಟ್ಟ ರಾಷ್ಟ್ರಗಳ ಮೇಲೆ ಇದು ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗತ್ತೆ. ಹ್ಯಾವಿಂಗ್ ನೋ ಸ್ಟೇಟ್ಹುಡ್ ಆ್ಯಸ್ ಸಚ್. ಸೊ ಇದು ಬರೀ ಒಂದೇ ರಾಷ್ಟ್ರದ ಬಗ್ಗೆ ಅದು ಜಾಸ್ತಿ ಗಮನವನ್ನು ಕೊಡಬಾರ್ದು. ನೆಕ್ಸ್ಟ್ ನೋಡೋಣ ಈಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಇದು ಒಂಥರ ಹೈಯೆಸ್ಟ್ ಆಫ್ ಹೈಯೆಸ್ಟ್ ಕೋರ್ಟ್ಸ್. ಓಕೆ, ಇಟ್ ಈಸ್ ದ ಪ್ರಿನ್ಸಿಪಲ್ ಜುಡಿಷಿಯಲ್ ಆರ್ಗನ್ ಆಫ್ UN and all members are the parties to statute of this court. It consists of 15 judges elected for a term of 9 years and is eligible for re-election. So friends, ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸು UN ಅದು ಜುಡಿಷಿಯಲ್ ಆರ್ಗನ್ ಅಂದರೆ ನ್ಯಾಯವನ್ನು ಕೊಡುವಂಥ ಆರ್ಗನ್ನು. ಮತ್ತು ಇದರಲ್ಲಿ 15 ಜಡ್ಜಸ್ ಇರ್ತಾರೆ. ಮತ್ತು ಈ ಜಡ್ಜಸ್ದು ಒಂದು ಎಲೆಕ್ಷನ್ ಯಾವಾಗ ಆಗುತ್ತೆ ಅಂದರೆ 9 ವರ್ಷದಲ್ಲಿ ಒಂದು ಸಲ ಅಥವಾ ಒಂದೊಂದ್ಸತಿ ರೀಎಲೆಕ್ಷನ್ನು ಆಗಿಬಿಡುತ್ತೆ. ಓಕೆ, ಸೊ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ. ಹಿಂದೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದು ಜಡ್ಜನ್ನು ಈ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ದು ಯಾವ ಆರ್ಗನ್ನು ನೇಮಕ ಮಾಡುತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದು ಜಡ್ಜನ್ನು? ಸೊ ಈ ಒಂದು ಕ್ವಶನ್ಗೆ ಆನ್ಸರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಮೊದಲ 2 ಪರ್ಸನ್ಸ್ ಯಾರು ಈ ಒಂದು ಕ್ವಶನಿಗೆ ಆನ್ಸರ್ ಆಗ್ತಾರೋ ಅವ್ರದ್ದು ಹೆಸರನ್ನು ನಾನು ಮುಂದಿನ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಮುಂದೆ ಹೋಗೋಣ ಈಗ. ಇಟ್ಸ್ ಪರ್ಮನೆಂಟ್ ಸೀಟ್ ಈಸ್ ಇನ್ ದ ಹ್ಯಾಗ್ ಆಫ್ ನೆದರ್ಲ್ಯಾಂಡ್. ಸೊ ಇದ್ರದ್ದು ಪರ್ಮನೆಂಟ್ ಸೀಟ್ ಎಲ್ಲಿದೆ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸು ಹ್ಯಾಗ್ ಎಂಬ ಒಂದು ಜಾಗದಲ್ಲಿ ನೆದರ್ಲ್ಯಾಂಡಲ್ಲಿದೆ, ಅದು ಅಲ್ಲಿದೆ. ಇಟ್ ಎಲೆಕ್ಟ್ಸ್ ಇಟ್ಸ್ ಓನ್ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್ ಫಾರ್ ಅ ಟರ್ಮ್ ಆಫ್ 3 years.
ಸೊ ಇಲ್ಲೂ ಸಹ ಒಂದು ಪ್ರೆಸಿಡೆಂಟ್ ಅಂತ ಇರ್ತಾರೆ ಮತ್ತು ವೈಸ್ ಪ್ರೆಸಿಡೆಂಟು ಇರ್ತಾರೆ. ಸೊ ಇವ್ರದ್ದು ಒಂದು ಟೆನ್ಯೂರ್ ಎಷ್ಟು ಅಂದರೆ 3 ವರ್ಷ. ದ ಕೋರ್ಟ್ ಟೇಕ್ಸ್ ಡಿಸಿಷನ್ಸ್ ಆನ್ ಮೆಜಾರಿಟಿ ಬೇಸಿಸ್. ಸೊ ಈ ಒಂದು ಕೋರ್ಟು ಡಿಸಿಷನ್ಸ್ನ ಮೆಜಾರಿಟಿ ಬೇಸಿಸ್ ಮೇಲೆ ತಗೊಳುತ್ತೆ, ತನ್ನ ಒಂದು ಓನ್ ಡಿಸಿಷನ್ನ ತಗೊಳ್ಳಲ್ಲ. ಆ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿರುವಂಥ ಮೆಂಬರ್ಸ್ದು ಅಭಿಪ್ರಾಯ ಏನು ಅಂತ ಫಸ್ಟ್ ತಿಳ್ಕೊಳ್ಳುತ್ತೆ. ಅಲಾಂಗ್ ವಿತ್ ಜಜ್ಮೆಂಟ್ಸ್ ಆನ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್, ಇಟ್ ಗಿವ್ಸ್ ಅಡ್ವೈಸರಿ ಒಪಿನಿಯನ್ಸ್ ಆನ್ ಎನಿ ಲೀಗಲ್ ಕ್ವಶನ್. ಸೊ ಇದು ಜಜ್ಮೆಂಟ್ಸ್ನ ಕೊಡುತ್ತೆ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಮೇಲೆ, ಮತ್ತು ಅಡ್ವೈಸು ಸಹ ಕೊಡುತ್ತೆ, ಒಪಿನಿಯನ್ ಸಹ ಕೊಡುತ್ತೆ. ಆಫ್ ಕೋರ್ಸ್ ದ ಕೋರ್ಟ್ ಡಸ್ ನಾಟ್ ಎಂಜಾಯ್ ಎನಿ ಕಂಪಲ್ಸರಿ ಜ್ಯೂರಿಸ್ಡಿಕ್ಷನ್. ಸೊ ಅದು ಕಂಪಲ್ಸರಿಯಾಗಿ ಇದಕ್ಕೆ ಒಂದು ಸೊಲ್ಯೂಷನ್ನ ಹುಡುಕ್ಲೇಬೇಕಂತೇನೂ ಇಲ್ಲ. ಇನ್ಸ್ಪೈಟ್ ಆಫ್ ದೀಸ್ ಲಿಮಿಟೇಷನ್ಸ್, ದ ಕೋರ್ಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಇನ್ ಇಟ್ಸ್ ಓನ್ ವೇ. ಸೊ ಈ ಥರ ಒಂದು ಕಂಪಲ್ಸರಿ ಅದಕ್ಕೆ ಒಂದು ಜ್ಯೂರಿಸ್ಡಿಕ್ಷನ್ ಇಲ್ಲದೇ ಇದ್ರೂ ಸಹ ಅದು ಸುಮಾರು ರೀತಿಯಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಮತ್ತು ಸೆಕ್ಯೂರಿಟಿಗಾಗಿ ತನ್ನ ಒಂದು ಕಾರ್ಯವನ್ನು ನೆರವೇರಿಸಿದೆ. ಓಕೆ, ಮುಂದೆ ಹೋಗೋಣ. ಈಗ ಸೆಕ್ರೆಟರೇಟ್ ಲಾಸ್ಟ್ ಆರ್ಗನ್, ಇದು ನೋಡೋಣ ಏನು ಬರೆದಿದೆ ಅಂತ. ದಿಸ್ ಕಂಪ್ರೈಸಸ್ ದ ಸೆಕ್ರೆಟರಿ ಜನರಲ್ ಆ್ಯಂಡ್ ಸ್ಟಾಫ್ ಆಫ್ ದ UN. ಸೊ ಇದಕ್ಕೂ ಒಂದು ಸೇಮ್ ಕ್ವಶನ್ ಹೇಳ್ತೀನಿ ನಾನು. ಸೆಕ್ರೆಟರಿ ಜನರಲ್ನ ಯಾವ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ದು ಒಂದು ಆರ್ಗನ್ನು ಸೆಕ್ರೆಟರಿ ಜನರಲ್ನ ಅಪಾಯಿಂಟ್ ಮಾಡುತ್ತೆ? ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದಕ್ಕೆ ಕ್ವಶನು ಮತ್ತು ಹಿಂದೆ ನಾನು ಕೇಳಿದ್ದೆ ತಾನೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ದು ಜಡ್ಜನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಸೊ ಈ ಎರಡರದ್ದು ಕ್ವಶನ್ಸ್ದು ಸೇಮ್ ಆನ್ಸರೇ. ಸೊ ಇದ್ರದ್ದು ಒಂದು ಆನ್ಸರ್ನ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಮೊದಲ ಎರಡು ಸ್ಟೂಡೆಂಟ್ಸು ಯಾರು ಇದಕ್ಕೆ ಆನ್ಸರ್ ಹಾಕ್ತಾರೆ ಅವ್ರದ್ದು ಹೆಸರನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 100% ಹೇಳ್ತೀನಿ. ಓಕೆ, ಡೂ ಟ್ರೈ ಇಟ್ ಆ್ಯಂಡ್ ಪುಟ್ ಇಟ್ ಇನ್ ದ ಕಾಮೆಂಟ್ ಬಾಕ್ಸ್. ಓಕೆ, ಮುಂದೆ ಹೋಗೋಣ. ಸೊ ಈ ಒಂದು ಸೆಕ್ರೆಟೇರಿಯೇಟಲ್ಲಿ ಸೆಕ್ರೆಟರಿ ಜನರಲ್ ಮತ್ತು ಸ್ಟಾಫ್ ಇರ್ತಾರೆ UN-ದು. ದ ಸೆಕ್ರೆಟರಿ ಜನರಲ್ ಇಸ್ ದ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಫ್ ದ ಆರ್ಗನೈಸೇಷನ್ ಹೂ ಇಸ್ ಅಪಾಯಿಂಟೆಡ್ ಬೈ ದ ಜನರಲ್ ಅಸೆಂಬ್ಲಿ ಆನ್ ದ ರೆಕಮೆಂಡೇಶನ್ ಆಫ್ ಸೆಕ್ರೆಟರಿ ಕೌನ್ಸಿಲ್ ಫಾರ್ ಅ 5-year ಟರ್ಮ್. ಸೊ ಸೆಕ್ರೆಟರಿ ಜನರಲ್ಲು ಮೇನ್ ಹೆಡ್ ಆಗಿರ್ತಾರೆ ಈ ಒಂದು ಸೆಕ್ರೆಟೇರಿಯೇಟ್ದು, ಮತ್ತು ಅವರು ಏನು ಮಾಡ್ತಾರೆ ಅಂದರೆ ಸೆಕ್ಯೂರಿಟಿ ಕೌನ್ಸಿಲ್ಗೆ ರೆಕಮೆಂಡೇಶನ್ಸ್ನ ಕೊಡ್ತಾ ಇರ್ತಾರೆ ಪ್ರತಿ 5 ವರ್ಷದಲ್ಲಿ. ದ ಸೆಕ್ರೆಟೇರಿಯೇಟ್ ಈಸ್ ಲೊಕೇಟೆಡ್ ಅಟ್ ದ ಹೆಡ್ ಕ್ವಾರ್ಟರ್ಸ್ ಆಫ್ UN ಇನ್ ನ್ಯೂಯಾರ್ಕ್. ಸೊ UN-ನಲ್ಲಿದೆ, ಅಲ್ಲೇ ಸೆಕ್ರೆಟೇರಿಯೇಟು ಇರುತ್ತೆ ನ್ಯೂಯಾರ್ಕಲ್ಲಿ. ಹ್ಯಾವಿಂಗ್ ಇಟ್ಸ್ ಬ್ರಾಂಚಸ್ ಇನ್ ಜೆನೆವಾ, ವೆನಿಯಾ ಆ್ಯಂಡ್ ನೈರೋಬಿ. ಸೊ ಇದ್ರದ್ದು ಬರೀ ನ್ಯೂಯಾರ್ಕಲ್ಲಿ ಮೇನ್ ಹೆಡ್ ಕ್ವಾರ್ಟರ್ಸು, ಆದರೆ ಅದ್ರದ್ದು ಬ್ರಾಂಚಸ್ಸು ಸಹ ಇದೆ. ಜೆನೀವಾದಲ್ಲಿದೆ, ವೈನಾದಲ್ಲಿದೆ, ಮತ್ತು ನೈರೋಬಿದಲ್ಲೂ ಇದೆ. ಆಲ್ ದ ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ವರ್ಕ್, ಪ್ಲ್ಯಾನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಕಮ್ ಅಂಡರ್ ಇಟ್ಸ್ ಪರ್ವ್ಯೂ. ಸೊ ದಿನನಿತ್ಯ ಆಗುವಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಲಸ, ಪ್ಲ್ಯಾನಿಂಗ್ ಮಾಡುವಂಥದ್ದು ಮತ್ತು ಆರ್ಗನೈಸೇಷನ್ಸ್ದು ಕೆಲಸಗಳು ಸೆಕ್ರೆಟೇರಿಯೇಟ್ ಅಂಡರ್ ಬರುತ್ತೆ. ಮುಂದೆ ಹೋಗೋಣ. ಈಗ ಅಚೀವ್ಮೆಂಟ್ಸ್ ಆಫ್ UN. ಸೊ ಈ ಒಂದು UN ಸ್ಥಾಪನೆ ಹೇಗೈತೆ ಅಂತ ನೋಡಿದ್ವಿ, ಮತ್ತು ಅದರದ್ದು ಮೇನ್ ಅಂಗಗಳು ಯಾವ್ಯಾವುದು ಅಂತ ನೋಡಿದ್ವಿ. ಸೊ ಅಚೀವ್ಮೆಂಟ್ಸ್ನ ನೋಡೋಣ, ಮತ್ತು UN ಆಬ್ಜೆಕ್ಟಿವ್ಸ್ ನೋಡಾಯ್ತು ನಾವು. ಈಗ ಅಚೀವ್ಮೆಂಟ್ಸ್ನ ನೋಡೋಣ. ದ ಅಚೀವ್ಮೆಂಟ್ಸ್ ಆಫ್ UN ಕ್ಯಾನ್ ಬಿ ಸಮ್ಮರೈಸ್ಡ್ ಅಂಡರ್ ದ ಫಾಲೋಯಿಂಗ್ ಕ್ಯಾಟಗರೀಸ್. ಸೊ ಮೇನ್ ಅಚೀವ್ಮೆಂಟ್ಸ್ ಯಾವುದಂದರೆ, ಫಸ್ಟ್ ಹೆಡ್ಲೈನ್ಸ್ ಓದ್ಬಿಡೋಣ. ಪೀಸ್ ಕೀಪಿಂಗ್ ಆಪರೇಷನ್ಸ್, ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಅಚೀವ್ಮೆಂಟ್, ಸೋಷಿಯಲ್ ಅಚೀವ್ಮೆಂಟ್, ಏಜೆನ್ಸೀಸ್ ಆಫ್ UN. ಸೊ ಈಗ ಇಷ್ಟೇ ಇಲ್ಲಿ ಕೊಟ್ಟಿರೋದು. ಸೊ ಏಜೆನ್ಸೀಸ್ ಆಫ್ UN ಬಗ್ಗೆ ನೋಡ್ತೀವಿ. ಓಕೆ, ಸುಮಾರು ಏಜೆನ್ಸೀಸ್ ಇದೆ ಇಲ್ಲಿ, ILO ಆಗಿರ್ಬೋದು, WHO ಎಲ್ಲ ನೋಡ್ತೀವಿ. ಓಕೆ, ಸೊ ಅಷ್ಟೇ. ಇದು ಮೇನ್ ಫೋರ್ ಪಾಯಿಂಟ್ಸ್ ನೋಡ್ತೀವಿ ಈಗ. ಓಕೆ, ಫಸ್ಟ್ ನೋಡೋಣ ಈಗ ಪೀಸ್ ಕೀಪಿಂಗ್ ಆಪರೇಷನ್ಸ್. ದ UN ಹ್ಯಾಸ್ ಡೆಲ್ಟ್ ವಿತ್ ಅ ಲಾರ್ಜ್ ನಂಬರ್ ಆಫ್ ಪೊಲಿಟಿಕಲ್ ಡಿಸ್ಪ್ಯೂಟ್ಸ್. ಸೊ UN ಸುಮಾರು ರಾಜಕೀಯ ಪ್ರಾಬ್ಲಮ್ಸು ಅದು ತುಂಬ ಒಳ್ಳೆಯ ರೀತಿಯಲ್ಲಿ ಅದು ಹ್ಯಾಂಡಲ್ ಮಾಡಿದೆ. ಹವೆವರ್ ಇಟ್ಸ್ ಅಚೀವ್ಮೆಂಟ್ಸ್ ಇಸ್ ರಾದರ್ ಆಫ್ ಮಿಕ್ಸ್ಡ್ ನೇಚರ್ ಡ್ಯೂ ಟು ಲ್ಯಾಕ್ ಆಫ್ ಅನ್ಎನಿಮಿಟಿ ಅಮಾಂಗ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್ ಆಸ್ ವೆಲ್ ಆಸ್ ಅದರ್ ಕಾಂಪ್ಲೆಕ್ಸ್ ವರ್ಲ್ಡ್ ಸಿಚುವೇಶನ್ಸ್. ಓಕೆ, ಸೊ ಇಲ್ಲಿ ಫುಲ್ ಸ್ಟಾಪ್ ಬರಬೇಕು. ಓಕೆ, ಸೊ ಇದ್ರದ್ದು ಒಂದು ಜಜ್ಮೆಂಟ್ ಏನಿದೆ ನೋಡಿ, ಆ ಒಂದು ಡಿಸ್ಪ್ಯೂಟ್ಸಿಗೆ ರಿಲೇಟೆಡ್ಡು. ಸೊ ಅದು ಒಂಥರ ಮಿಕ್ಸ್ಡ್ ನೇಚರಲ್ಲಿದೆ. ಒಂದೊಂದ್ಸತಿ ಒಬ್ರಿಗೆ ಸಪೋರ್ಟ್ ಮಾಡುತ್ತೆ, ಒಂದೊಂದ್ಸತಿ ಇಲ್ಲ ಅಂತಲೂ ಹೇಳಿಬಿಡುತ್ತೆ. ಓಕೆ, ಯಾಕಂದರೆ ಆ ಒಂದು UN ಮೆಂಬರ್ಸ್ ಅವ್ರದ್ದೊಂದು ದೇಶದ ರಿಲೇಟೆಡ್ ಬಂದುಬಿಟ್ರೆ ಸ್ವಲ್ಪ ಹಿಂಜರಿಕೆ ಆಗತ್ತೆ. ದ ಆಪರೇಷನ್ಸ್ ಅಂಡರ್ಟೇಕನ್ ಬೈ UN ವೆರ್ ಈದರ್ ಥ್ರೂ ಅಬ್ಸರ್ವರ್ ಗ್ರೂಪ್ಸ್ ಟು ಸೂಪರ್ವೈಸ್ ಸೀಸ್ ಫೈರ್ಸ್ ಆರ್ ಮಿಲಿಟರಿ ಫೋರ್ಸಸ್. ಸೊ ಒಂದೊಂದ್ಸತಿ ಅದು ಅಬ್ಸರ್ವರ್ ಗ್ರೂಪ್ಸ್ನ ಕೊಡುತ್ತೆ, ಒಂದೊಂದ್ಸತಿ
ಮಿಲಿಟರಿ ಫೋರ್ಸಸ್ನು ಸಹ ಬಿಟ್ಬಿಡತ್ತೆ. ಓಕೆ, ಒಂದೊಂದ್ಸತಿ ಅವರು ಸಹ ಒಂಥರ ಪೀಸ್ನವರು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಇಂಡಿಯಾ ಹ್ಯಾಸ್ ಅ ಸ್ಟ್ರಾಂಗ್ ಸಪೋರ್ಟರ್ ಆಫ್ UN ಎಫರ್ಟ್ಸ್ ಆಫ್ ಪೀಸ್ ಕೀಪಿಂಗ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಸೊ ನಿಮ್ಗೆ ಗೊತ್ತು, ಇಂಡಿಯಾ ಎಂಬ ಒಂದು ಇಂಡಿಯಾ ನಮ್ಮ ದೇಶ ತುಂಬ ಶಾಂತಿಪೂರ್ವಕವಾಗಿರುವಂಥ ದೇಶ ಇದು. ಅದು ಶಾಂತಿಯನ್ನು ತುಂಬ ಪ್ರೀತಿ ಮಾಡುತ್ತೆ. ಓಕೆ, ಇಂಡಿಯಾ. ಸೊ ಅದಕ್ಕೆ ಇಂಡಿಯಾ UN ಮಾಡುವಂಥ ಒಂದು ಕೆಲಸಗಳ ಮೇಲೆ ಮೆಚ್ಚುಗೆಯನ್ನು ಅಭಿಪ್ರಾಯ ಪಟ್ಟಿದೆ. ಓಕೆ, ದ ಡಿಸ್ಪ್ಯೂಟ್ಸ್ ಲೈಕ್ ಸ್ಯೂಸ್ ಕೆನಾಲ್, ಇರಾನ್, ಇಂಡೋನೇಷ್ಯಾ, ಗ್ರೀಸ್, ಕಾಶ್ಮೀರ್, ಪ್ಯಾಲೆಸ್ಟೈನ್, ಕೊರಿಯಾ, ಹಂಗೇರಿ, ಕಾಂಗೋ, ಸಿಪ್ರಸ್, ಅರಬ್ ಇಸ್ರೇಲ್, ನಮಿಬಿಯಾ, ಅಫ್ಘಾನಿಸ್ತಾನ್ ಎಕ್ಸೆಟ್ರಾ ಆರ್ ವರ್ದಿ ಟು ಬಿ ಮೆನ್ಷನ್ಡ್ ವಿಚ್ ಹ್ಯಾವ್ ಬಿನ್ ಡೆಲ್ಟ್ ಬೈ UN. ಸೊ ಸುಮಾರು ಡಿಸ್ಪ್ಯೂಟ್ಸ್ ಆಗಿತ್ತು. ಸ್ಯೂಸ್ ಕೆನಾಲ್ ಬಗ್ಗೆ ಆಗಿತ್ತು. ಸೊ ಸ್ಯೂಸ್ ಕೆನಾಲ್ ಬೇಕಂದರೆ ನಾನು ಚಿಕ್ಕದಾಗಿ ಹೇಳ್ಬೇಕಂದ್ರೆ ಅದು ಆಟೋಮನ್ ಅಂದರೆ ಇಂಡಿಯಾ ಮತ್ತು ಯುರೋಪ್ ನಡುವೆ ಆಗ್ತಾ ಇರುವಂಥ ಟ್ರೇಡ್ ರಿಲೇಟೆಡ್. ಓಕೆ, ಸ್ಯೂಸ್ ಕೆನಾಲು, ಇರಾನು, ಸೊ ಈ ಥರ ಸುಮಾರು ದೇಶಗಳಿವೆ. ಕಾಶ್ಮೀರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಕಾಶ್ಮೀರ್, POK, IOK, ಸೊ ಈ ಥರ. ಓಕೆ, ಸೊ ಈ ಥರ ಸುಮಾರು ಪ್ರಾಬ್ಲಮ್ಸ್ನ UN ತುಂಬ ಒಳ್ಳೆಯ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದೆ. ಓಕೆ, ಮೋರ್ ಓವರ್ ಸೀರೀಸ್ ಆಫ್ ಸೀರಿಯಸ್ ಎಫರ್ಟ್ಸ್ ಫಾರ್ ಅಮಾರ್ಮಮೆಂಟ್ ಬೋತ್ ಕನ್ವೆನ್ಷನಲ್ ಆ್ಯಂಡ್ ನ್ಯೂಕ್ಲಿಯರ್ ಹ್ಯಾವ್ ಬೀನ್ ಮೇಡ್ ಬೈ UN. ಸೊ ಒಂದೊಂದ್ಸತಿ ತುಂಬ ಒಳ್ಳೆಯ ಎಫರ್ಟ್ಸ್ನ ಕೊಟ್ಟಿದೆ. ಡಿಸ್ಆರ್ಮ್ಮೆಂಟ್ ಅಂದರೆ ವೆಪನ್ಸ್ನ ನಾವು ಬಿಟ್ಬಿಡಬೇಕು, ನಾವು ವೈಲೆನ್ಸ್ನ ಮಾಡೋಕ್ಕಿಲ್ಲ ಅಂತೆಲ್ಲ ಟ್ರೈ ಪಟ್ಟಿದೆ. It is to be observed that in the post-Cold War situation, the UN could play more effective role in maintenance of world peace. ಸೊ ಆದರೆ ಒಂದು ಕಾಂಟ್ರವರ್ಸಿ ಬರುತ್ತೆ, ಏನಂದರೆ ಕೋಲ್ಡ್ ವಾರ್ ಟೈಮಲ್ಲಿ USA ಮತ್ತು USSRದು ಒಂದು ಕೋಲ್ಡ್ ವಾರ್ ನಡೆಯುತ್ತೆ ತಾನೆ. ಸೊ ಆ ಟೈಮಲ್ಲಿ UN ಇನ್ನೂ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡಬಹುದಾಗಿತ್ತು ಅಂತ ಹೇಳ್ತಾರೆ. ಓಕೆ, ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಅಚೀವ್ಮೆಂಟ್. ಸೊ ನಾವು ಈಗ ಪೊಲಿಟಿಕಲ್ ಅಚೀವ್ಮೆಂಟ್ ನೋಡಾಯಿತು. ಸೊ ಪೊಲಿಟಿಕಲ್ ಅಚೀವ್ಮೆಂಟ್ ಅಂದರೆ ಪೀಸ್ ಕೀಪಿಂಗ್ ಆಪರೇಷನ್ಸ್ ಬಗ್ಗೆ ನೋಡಾಯಿತು, ಅಂದರೆ ಅದು ಪೊಲಿಟಿಕಲ್ ರಿಲೇಟೆಡ್ಡು. ಈಗ ನಾವು ಎಕನಾಮಿಕ್ ಮತ್ತು ಫೈನಾನ್ಷಿಯಲ್ ಅಚೀವ್ಮೆಂಟ್ನ ನೋಡೋಣ. ದ ಪ್ರಿಯಾಂಬಲ್ ಆಫ್ UN ಚಾರ್ಟರ್ ಪ್ರೊಕ್ಲೇಮ್ಸ್ ದಟ್ ಇಟ್ ಹ್ಯಾಸ್ ಟು ಪ್ರಮೋಟ್ ಸೋಷಿಯಲ್ ಪ್ರೋಗ್ರೆಸ್ ಆ್ಯಂಡ್ ಬೆಟರ್ ಸ್ಟ್ಯಾಂಡರ್ಡ್ಸ್ ಆಫ್ ಲೈಫ್. ಸೊ ಈ ಒಂದು UNದು ಚಾರ್ಟರ್ದು ಒಂದು ಪ್ರಿಯಾಂಬಲಲ್ಲಿ ಏನು ಮೆನ್ಷನ್ ಆಗಿದೆ ಅಂದರೆ ಅದು ಪ್ರಮೋಟ್ ಮಾಡುತ್ತೆ ಸೋಷಿಯಲ್ ಪ್ರೋಗ್ರೆಸ್ನ, ಅಂದರೆ ಸಮಾಜದ ಒಂದು ಪ್ರಗತಿಯನ್ನು ಪ್ರಮೋಟ್ ಮಾಡುತ್ತೆ. ಮತ್ತು ಏನು ಕೊಟ್ಟಿದ್ದಾರೆ ಅಂದರೆ ಜನರ ಒಂದು ಬಾಳಿನಲ್ಲಿ ಸಮೃದ್ಧಿಯನ್ನು ಮೂಡಿಸುತ್ತೆ ಅಂತ ಕೊಟ್ಟಿತ್ತು. ದಿಸ್ ಟಾಸ್ಕ್ ಹ್ಯಾಸ್ ಬೀನ್ ಅಕಂಪ್ಲಿಷ್ಡ್ ಅಂಡರ್ ದ ಸೂಪರ್ವಿಷನ್ ಆಫ್ ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್. ಸೊ ನಾವು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ನೋಡಿದ್ವಿ ತಾನೆ ಹಿಂದೆ, ಆರ್ಗನ್ ಆಫ್ UN. ಸೊ ಇದು ಅದ್ರ ಕೆಲಸ ಇದೆ. ಓಕೆ, ಅಂಡರ್ ದ GATTC ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ಸ್ ಆ್ಯಂಡ್ ಟ್ರೇಡ್, UN ಹ್ಯಾಸ್ ಎನ್ಕರೇಜ್ಡ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಇನ್ ದ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಫೀಲ್ಡ್ಸ್. ಸೊ UN ಒಂದು ಭಾಗ ಇದೆ, ಅದ್ರದ್ದು ಹೆಸರೇನಂದರೆ GATTC. ಸೊ ಇದ್ರದ್ದು ಮೇನಾಗಿ ಟ್ರೇಡ್ ರಿಲೇಟೆಡ್ ಇದು. ಸೊ ಈ ಥರ ಟ್ರೇಡ್ ರಿಲೇಟೆಡ್ದು ಒಂದು ಪಾರ್ಟ್ ಮಾಡಿದ್ರಿಂದ ಸೊ ಅದು ಎಕನಾಮಿಕ್ ಮತ್ತು ಫೈನಾನ್ಷಿಯಲ್ ಫೀಲ್ಡ್ಸಲ್ಲಿ ಪ್ರೋಗ್ರೆಸ್ಸು ಉಂಟಾಯಿತು. ದ UNDP, ದ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈಸ್ ವರ್ತಿ ಟು ಬಿ ಮೆನ್ಷನ್ಡ್ ಅಂಡರ್ ದಿಸ್ ಕ್ಯಾಟಗರಿ. ಸೊ ಈ ಒಂದು ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಅಚೀವ್ಮೆಂಟ್ದು ಮೇನ್ ಕಾರಣ ಏನಂದರೆ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ UNDP. ಓಕೆ, ವೇರಿಯಸ್ ಸ್ಕೀಮ್ಸ್ ಆಫ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಹ್ಯಾವ್ ಬಿನ್ ಲಾಂಚ್ಡ್ ಬೈ ಸ್ಪೆಷಲ್ ಏಜೆನ್ಸೀಸ್ ಆಫ್ UN ಲೈಕ್ IBRD, IMF ಎಕ್ಸೆಟ್ರಾ. ಸುಮಾರು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ದು ಏಜೆನ್ಸೀಸ್ ಅಂದರೆ ಒಂದು ಚಿಕ್ಕ ಪುಟ್ಟ ಇನ್ಸ್ಟಿಟ್ಯೂಷನ್ಸ್ನ ಲಾಂಚ್ ಮಾಡಿದ್ದಾರೆ UN ಅವರು. IBRD ಆಗಿರ್ಬೋದು, IMF ಆಗಿರ್ಬೋದು, ಇತ್ಯಾದಿಗಳು. ಓಕೆ, ಮುಂದೆ ಹೋಗೋಣ. ಇವಾಗ ನಾವು ಇಲ್ಲಿ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಅಚೀವ್ಮೆಂಟ್ ನೋಡಾಯಿತು. ಈಗ ನಾವಿಲ್ಲಿ ಸೋಷಿಯಲ್ ಅಚೀವ್ಮೆಂಟ್ಸ್ನ ನೋಡೋಣ. ಇಲ್ಲಿ ನಾವು ಮೇಲೆ ಏನು ನೋಡಿದ್ವಿ ಅಂದರೆ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಅಚೀವ್ಮೆಂಟು ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಮಾಡುತ್ತೆ ಅಂತ ನೋಡಿದ್ವಿ. ಸೊ ಇಲ್ಲೂ ಸಹ ಆಲ್ಮೋಸ್ಟ್ ಸೇಮೇ. ಸೋಷಿಯಲ್ ಅಚೀವ್ಮೆಂಟ್ಸು ಸಹ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲೇ ಮಾಡುತ್ತೆ. ಏನು ಬರ್ತಿದ್ದಾರೆ ಅಂತ ಕ್ಲೀನಾಗಿ ನೋಡೋಣ. ಈಗ a number of educational, health, women and children welfare schemes have been implemented by UN through WHO, UNESCO, UNICEF, UNHCR, etc. ಸೊ ಇದೇನು ಕೊಟ್ಟಿದ್ದಾರೆ ಅಂದರೆ WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, UNESCO ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್, ಯುನಿಸೆಫ್ ಅಂದರೆ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, UNHCR ಅಂದರೆ ದ ಯುನೈಟೆಡ್ ನೇಷನ್ಸ್ ಹೈ ಕಮಿಷನ್ ಟು ರೆಫ್ಯೂಜೀಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಹೆಲ್ತ್ ಬಗ್ಗೆ ಗಮನ ನೀಡುತ್ತೆ,
ಎಜುಕೇಷನ್ ಬಗ್ಗೆ ಗಮನ ನೀಡುತ್ತೆ, ಚಿಲ್ಡ್ರನ್ಸ್ದು ಒಂದು ಸುರಕ್ಷಣೆ ಬಗ್ಗೆ ಗಮನ ನೀಡುತ್ತೆ, ಮತ್ತು ರೆಫ್ಯೂಜೀಸ್ ಬಗ್ಗೆನೂ ಗಮನ ನೀಡುತ್ತೆ. ಸೊ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಲ್ಲಿ ನಾವು ನೋಡಿದ್ವಿ ರೆಫ್ಯೂಜೀಸ್ ಪ್ರಾಬ್ಲಮ್ ಅಂತ. ಸೊ ಅದನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ನೀವು. ಓಕೆ, ಸೊ ಇದೆಲ್ಲ ಯಾವುದ್ರಲ್ಲಿ ಬರುತ್ತೆ ಅಂದರೆ ಸೋಷಿಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮೇಲೇ ಬರುತ್ತೆ. ಸೊ ಅದನ್ನೆಲ್ಲ ಕ್ಲೀನಾಗಿ ಡೀಲ್ ಮಾಡಿದೆ UN. ದ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ಕ್ಯಾನ್ ಬಿ ಆಲ್ಸೋ ಸೈಟೆಡ್ as their ಗ್ರೇಟ್ ಅಚೀವ್ಮೆಂಟ್. ಸೊ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ನ ಲಾಂಚ್ ಮಾಡುತ್ತೆ UN 1948ಅಲ್ಲಿ. ಸೊ ಇದರಲ್ಲಿ ಮಾನವ ಹಕ್ಕುಗಳು ಅಂತ ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಒಳ್ಳೆ ಅಚೀವ್ಮೆಂಟು UN ಅದು. ಈವನ್ ಇನ್ ದ ಎರಾಡಿಕೇಶನ್ ಆಫ್ ಅಪರ್ತಿಯಾರ್ಡ್ ಪ್ರಿನ್ಸಿಪಲ್, that is racial discrimination, colonialism, imperialism, the role of UN can be traced to a large extent. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿಸ್ಕ್ರಿಮಿನೇಷನ್, ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಬ್ಲ್ಯಾಕ್ಸು ವೈಟ್ಸು ಅಪರ್ತಿಯಾರ್ಡ್ ಮೂವ್ಮೆಂಟ್ ಆಯಿತು ತಾನೆ. ಸೊ ಮತ್ತು ಕೊಲೋನಿಯಲಿಸಮ್ ಅಂದರೆ ಸೊ ಹೇಗೆ ಬ್ರಿಟಿಷರು ನಮ್ಮ ಒಂದು ಭಾರತದಲ್ಲಿ ಬಂದ್ಕೊಂಡು ರೂಲ್ ಮಾಡಿದ್ರು ಅದಕ್ಕೆ ಕೊಲೋನಿಯಲಿಸಮ್ ಅಂತ ಕರಿತೀವಿ. ಇಂಪೀರಿಯಲಿಸಮು, ಸೊ ಇದು ಸಹ ಅದಕ್ಕೆ ರಿಲೇಟೆಡು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನ UN ಈಸಿಯಾಗಿ ತೊಳೆದಾಕ್ತು. ಓಕೆ, ಸೊ ಇದು ಒನ್ ಆಫ್ ದ ಗ್ರೇಟ್ ಅಚೀವ್ಮೆಂಟ್ ಆಫ್ UN. ಏಜೆನ್ಸೀಸ್ ಆಫ್ UN ನೋಡೋಣ. ಈಗ ಇದು ಸ್ವಲ್ಪ ದೊಡ್ಡ ಟಾಪಿಕ್ಕು. ಏಜೆನ್ಸೀಸ್ ಅಂದರೆ ಚಿಕ್ಕ ಪುಟ್ಟ ಇನ್ಸ್ಟಿಟ್ಯೂಷನ್ಸ್. ಓಕೆ, UN ಅದು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO, ಯುನೆಸ್ಕೋ, ದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಓಕೆ, ಯುನಿಸೆಫ್, ದ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರಿಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ILO, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, UNCTAD, ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇಷ್ಟು ಏನು ಏಜೆನ್ಸೀಸ್ನ ನಾವು ನೋಡ್ತೀವಿ ಈಗ. ಓಕೆ, ಸ್ವಲ್ಪ ದೊಡ್ಡ ಟಾಪಿಕ್ಕು, ಕಂಪ್ಲೀಟ್ ಮಾಡಿಬಿಡೋಣ. ಓಕೆ, ಇವತ್ತು FAO, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, with an intention to fight against poverty, hunger and malnutrition all over the world. Food Agricultural Organization, Food and Agricultural Organization was started in 1945. Its main organs are, ಸೊ FAO ಅಂತ ಸ್ಟಾರ್ಟ್ ಆಗುತ್ತೆ ಏನನ್ನ ತೊಳೆದಾಕಂದ್ರೆ ಹಂಗರು ಮತ್ತು ಮಾಲ್ನ್ಯೂಟ್ರಿಷನ್ನ ತೊಳೆದಾಕಕ್ಕೆ. ಸೊ ಇದ್ರದ್ದು ಮೇನ್ ಆರ್ಗನ್ಸ್ ಏನಂದರೆ ಕಾನ್ಫರೆನ್ಸು, ಕೌನ್ಸಿಲು, ಡೈರೆಕ್ಟರ್ ಜನರಲ್. ಓಕೆ, ಮೇನ್ ಇದ್ರದ್ದು ಆರ್ಗನ್ಸು. It aims at improvement of agriculture, provision of more nutritious food, liberation of world population from hunger, ಇಂಪ್ರೂವ್ಮೆಂಟ್ ಆಫ್ ದ ಲಿವಿಂಗ್ ಕಂಡೀಷನ್ಸ್ ಆಫ್ ರೂರಲ್ ಪೀಪಲ್. ಓಕೆ, ಇದ್ರದ್ದು ಮೇನ್ ಕೆಲಸಗಳೇನೆಂದರೆ ಒಳ್ಳೆಯ ರೀತಿಯಲ್ಲಿ ಅಗ್ರಿಕಲ್ಚರಲ್ಲಿ ಅಭಿವೃದ್ಧಿಯನ್ನು ಮೂಡಿಸೋದು, ಒಳ್ಳೆ ಆಹಾರವನ್ನು ನೀಡೋದು ಮಕ್ಕಳಿಗೆ, ಮತ್ತು ಇಡೀ ಒಂದು ವಿಶ್ವದಲ್ಲಿರುವಂಥ ಇಡೀ ಪಾಪ್ಯುಲೇಷನಲ್ಲಿ ಏನು ಹಸಿವು ಅನ್ನೋದೇ ತೆಗೆದಾಕ್ಬಿಡೋದು, ಮತ್ತು ರೂರಲ್ ಏರಿಯಾಸಲ್ಲಿರುವಂಥ ಪೀಪಲ್ದು ಒಂದು ಜೀವನವನ್ನು ಒಳ್ಳೆಯ ಜೀವನ ಆಗಿ ಪರಿವರ್ತನೆ ಮಾಡೋದು. ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ರೋಮ್. ಸೊ ಇದ್ರದ್ದು ಒಂದು ಹೆಡ್ ಕ್ವಾರ್ಟರ್ಸು ರೋಮ್ ದೇಶದಲ್ಲಿದೆ. ಓಕೆ, ಸೊ ಇದು FAO. ಈಗ ನಾವು WHO ಬಗ್ಗೆ ತಿಳಿಯೋಣ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಇನ್ ಆರ್ಡರ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ಹೆಲ್ತ್ ಆಫ್ ಮ್ಯಾನ್ಕೈಂಡ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1948. ಸೊ ಹೆಲ್ತನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂತು 1948ಅಲ್ಲಿ. World Health Organization strives to eradicate epidemics like cholera, plague, malaria, smallpox, etc. ಸೊ ಎಲ್ಲ ರೀತಿಯ ಒಂದು ಡಿಸೀಸಸ್ಸು, ಕೊಲೆರಾ, ಪ್ಲೇಗ್, ಮಲೇರಿಯಾ, ಸ್ಮಾಲ್ಪಾಕ್ಸ್ನೆಲ್ಲ ತೊಳೆದಾಕೋಕ್ಕೆ ಟ್ರೈ ಮಾಡುತ್ತೆ WHO. ಇಟ್ ಫೈಟ್ಸ್ ಅಗೇನ್ಸ್ಟ್ ಏಡ್ಸ್, ಕ್ಯಾನ್ಸರ್ ಆ್ಯಂಡ್ ಸಿಮಿಲರ್ ಗ್ಲೋಬಲ್ ಲೆವೆಲ್ ಹೆಲ್ತ್ ಹಜಾರ್ಡ್ಸ್. ಸೊ ಸುಮಾರು ಡಿಸೀಸಸ್ ವಿರುದ್ಧ ಇದು ಫೈಟ್ ಮಾಡುತ್ತೆ. WHO ಈಸ್ ಸಕ್ಸಸ್ಫುಲ್ ಇನ್ ಎರಾಡಿಕೇಟಿಂಗ್ ಸ್ಮಾಲ್ಪಾಕ್ಸ್ ಫ್ರಮ್ ದ ವರ್ಲ್ಡ್. ಸೊ ಸ್ಮಾಲ್ಪಾಕ್ಸು ಹೋಗಿದ್ದು WHO ಇಂದಾನೆ. In its agenda, there are issues like population explosion, environmental protection, hunger and malnutrition. In all these fields, the service of WHO is very significant. Its headquarters is in Geneva of Switzerland. So, ಸುಮಾರು ಜನಸಂಖ್ಯೆ ಸ್ಫೋಟ ಆಗಿರ್ಬೋದು, ಮತ್ತು ಪರಿಸರದ ಸಂರಕ್ಷಣೆ ಆಗಿರ್ಬೋದು, ಹಸಿವನ್ನು ತೊಳೆದಾಕೋದು, ಮಾಲ್ನ್ಯೂಟ್ರಿಷನ್ನ ತೊಳೆದಾಕೋದು. ಸೊ ಇದೆಲ್ಲ UN ಅದು ಕೆಲಸ. ಓಕೆ, ಸೊ ಅದರ್ ರಿಲೇಟೆಡ್ ಪ್ರಾಬ್ಲಮ್ಸ್ನೆಲ್ಲ ಡಿಸ್ಕಸ್ ಮಾಡತ್ತೆ UN. ಮತ್ತು ಅದರದ್ದು ಒಂದು ಕೆಲಸ ತುಂಬ ಸಿಗ್ನಿಫಿಕೆಂಟು. ಇದ್ರದ್ದು ಒಂದು ಹೆಡ್ ಕ್ವಾರ್ಟರ್ಸಲ್ಲಿದೆ ಜೆನೀವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ. ಓಕೆ, ಮುಂದೆ ಹೋಗೋಣ. ಈಗ ನಾವು ಯುನೆಸ್ಕೋ ಬಗ್ಗೆ ನೋಡೋಣ. ದ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ಸ್. ಸಿನ್ಸ್ ವಾರ್ಸ್ ಬಿಗಿನ್ ಇನ್ ದ ಮೈಂಡ್ಸ್ ಆಫ್ ಮೆನ್,
It is in the minds that the defenses of peace must be constructed. Preamble of UNESCO. ಸೊ ಯುನೆಸ್ಕೋದು ಒಂದು ಪ್ರಿಯಾಂಬಲ್ ಅಲ್ಲಿ, ಚಾರ್ಟರ್ ಪ್ರಿಯಾಂಬಲ್ ಅಲ್ಲಿ ಏನು ಬರ್ತಿದೆ ಅಂದರೆ, ಯಾವಾಗ ವಾರ್ ಸ್ಟಾರ್ಟ್ ಆಗುತ್ತೆ, ಜನರ ಮೈಂಡಲ್ಲಿ ವಾರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಆವಾಗಲೇ ನಾವು ಶಾಂತಿಪೂರ್ವಕವಾಗಿ ಡಿಫೆನ್ಸಸ್ನ ನಾವು ಕಟ್ಕೊಳ್ಬೇಕಾಗತ್ತೆ. ಓಕೆ, ನಾವು ಡಿಫೆನ್ಸ್ ಮಾಡಬೇಕು ಅಂದ್ಕೊಂಡು ಮತ್ತೊಂದು ವೆಪನ್ಸ್ನ ತೊಗೊಂಡು ಬರೋದಲ್ಲ, ಪೀಸ್ ಥ್ರೂ ನಾವು ಡಿಫೆನ್ಸ್ನ ಕಟ್ಕೊಳ್ಬೇಕಾಗತ್ತೆ. ಓಕೆ, ಅದು ಯುನೆಸ್ಕೋದು ಪ್ರಿಯಾಂಬಲ್. It was established in 1946 and it has a headquarters in Paris. ಸೊ ಇದ್ರ ಪ್ಯಾರಿಸಲ್ಲಿ ಇದ್ರ ಹೆಡ್ಕ್ವಾರ್ಟರ್ಸ್ ಇದೆ. 1946 ಎಸ್ಟಾಬ್ಲಿಷ್ ಆಗಿರೋದು. This is a prominent specialized organ mainly dealing with the promotion of science, education and culture throughout the globe. ಸೊ ಇಡೀ ವಿಶ್ವದಲ್ಲಿ ಸೈನ್ಸು, ಎಜುಕೇಷನ್ ಮತ್ತು ಕಲ್ಚರ್ನ ಮೇಲೆ ಪ್ರಮೋಷನ್ ಅಂದರೆ ಅದ್ರದ್ದೊಂದು ಅಭಿವೃದ್ಧಿಯನ್ನು ಮೂಡಿಸೋದು ಇದ್ರ ಕೆಲಸ. It aims at the development of technical education, information technology, creative, mental, cultural and environment studies. ಸೊ EVS ಎನ್ವಿರಾನ್ಮೆಂಟಲ್ ಸ್ಟಡೀಸು ಮತ್ತು ಕಲ್ಚರಲ್ ಆಗಿ ಕ್ರಿಯೇಟಿವ್ ಮೈಂಡ್ಸ್ನ ನೀವು ತೊಗೊಳ್ಬೇಕಂತ ಹೇಳುತ್ತದು. ಇನ್ ದ ಡೆವಲಪ್ಮೆಂಟ್ ಆಫ್ ನಾಲೆಜ್ ಆ್ಯಂಡ್ ಡಿಸೆಮಿನೇಷನ್, ಯುನೆಸ್ಕೋ ಅಸಿಸ್ಟ್ ಸ್ಟೇಟ್ ಆ್ಯಂಡ್ ನಾನ್ ಸ್ಟೇಟ್ ಇನ್ಸ್ಟಿಟ್ಯೂಷನ್ಸ್ ಆಲ್ ಓವರ್ ದ ವರ್ಲ್ಡ್. ಸೊ ಇದ್ರದ್ದು ಕೆಲಸ ಏನಂದರೆ, ಇಡೀ ಒಂದು ವರ್ಲ್ಡಲ್ಲಿ ಆ ಒಂದು ನಾಲೆಜನ್ನು ಇವತ್ತು ಈ ಥರ ಒಂದು ಏಜೆನ್ಸಿ ಇದೆ ಅಂತ ಹೇಳುವಂಥ ಒಂದು ನಾಲೆಜನ್ನು ಇಡೀ ವರ್ಲ್ಡಲ್ಲಿ ಹಬ್ಸ್ಬೇಕಂತ ಇದ್ದದ್ದು ಕೆಲಸ. ಯುನಿಸೆಫ್ ಬಗ್ಗೆ ನೋಡೋಣ ಈಗ. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಬಗ್ಗೆ ನೋಡೋಣ ಈಗ. This specialized agency came into existence in the year 1946 to look after the welfare of the children, especially after the Second World War. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆದಾದಮೇಲೆ 1946 ಇದರದ್ದು ಒಂದು ಅಸ್ತಿತ್ವಕ್ಕೆ ಬರುತ್ತೆ, ಮೇನ್ ಆಗಿ ಚಿಲ್ಡ್ರನಿಗೆ ಪ್ರೊಟೆಕ್ಷನ್ನ ನೀಡೋಕ್ಕೆ. ಲೇಟರ್ ಇನ್ 1957 ಇಟ್ ಬಿಕೇಮ್ ಅ ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್. ಸೊ 1957 ಆದಮೇಲೆ ಇದು ಪರ್ಮನೆಂಟ್ ಇನ್ಸ್ಟಿಟ್ಯೂಷನ್ ಆಗುತ್ತೆ. ಇಟ್ಸ್ ಮೇನ್ ಆಬ್ಜೆಕ್ಟಿವ್ಸ್ ಆರ್ ಟು ಪ್ರೊವೈಡ್ ಫೇವರಬಲ್ ಕಂಡೀಷನ್ ಫಾರ್ ದ ಡೆವಲಪ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚಿಲ್ಡ್ರನ್. ಸೊ ಹೆಸರೇ ಸೂಚಿಸುವಂತೆ ಇದು ವುಮೆನ್ ಮತ್ತು ಚಿಲ್ಡ್ರನ್ದು ಡೆವಲಪ್ಮೆಂಟ್ ಮತ್ತು ಸೆಕ್ಯೂರಿಟಿ ಬಗ್ಗೆ ಇದರದ್ದು ಗಮನ ನೀಡುತ್ತೆ. ಇಟ್ ಕನ್ಸಿಸ್ಟ್ ಆಫ್ 30 ಮೆಂಬರ್ಸ್. ಇದರಲ್ಲಿ 30 ಮೆಂಬರ್ಸ್ ಇದ್ದಾರೆ. ಇಟ್ ಎಕ್ಸ್ಟೆಂಡ್ಸ್ ಅಸಿಸ್ಟೆನ್ಸ್ ಟು ಆಲ್ ದ ನೀಡಿ ಕಂಟ್ರೀಸ್ ಆಫ್ ದ ವರ್ಲ್ಡ್ ಟು ಫುಲ್ಫಿಲ್ ದೀಸ್ ಗೋಲ್ಸ್. ಸೊ ಇಡೀ ಎಲ್ಲೆಲ್ಲಿ ಇದ್ರದ್ದು ಒಂದು ವುಮೆನ್ ಮತ್ತು ಚಿಲ್ಡ್ರನ್ದು ಸ್ಟೇಟಸ್ ಚೆನ್ನಾಗಿಲ್ವೋ ಅಂಥ ಕಂಟ್ರೀಸಿಗೆ ಇದ್ರದ್ದು ಒಂದು ಹೆಲ್ಪನ್ನು ನೀಡುತ್ತೆ. ಇನ್ 1965 ಯುನಿಸೆಫ್ ವನ್ ದ ನೋಬೆಲ್ ಪ್ರೈಸ್. ಸೊ ಯುನಿಸೆಫ್ ಆರ್ಗನೈಸೇಷನ್ಗೆ ನೋಬೆಲ್ ಪ್ರಶಸ್ತಿ ಬರುತ್ತೆ 1965. The money collected by selling the greeting cards by this organization is utilized for the welfare of the children. ಸೊ ಆ ಒಂದು ದುಡ್ಡು ಬಂದಿತ್ತು ತಾನೇ, ಗ್ರೀಟಿಂಗ್ ಕಾರ್ಡ್ಸ್ ಕೊಟ್ಟಿರುವಂಥ ದುಡ್ಡು, ನೋಬೆಲ್ ಪ್ರೈಸ್ ಬಂದಿದ್ದಕ್ಕೆ. ಸೊ ಅದರಿಂದ ಬಂದಿರುವಂಥ ದುಡ್ಡನ್ನು ಮಕ್ಕಳ ಒಂದು ವೆಲ್ಫೇರ್ಗೋಸ್ಕರ ಅದನ್ನು ದಾನವನ್ನು ಮಾಡ್ತಾರೆ. ದಸ್ ಇಟ್ ಈಸ್ ಪಾಪ್ಯುಲರ್ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್. ಸೊ ಇದು ಮಾನವೀಯತೆಯ ಒಂದು ಆರ್ಗನೈಸೇಷನ್ ಅಂತ ಹೇಳ್ಬೋದು. ಈಗ IMF ಬಗ್ಗೆ ನೋಡೋಣ. ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಸರೇ ಸೂಚಿಸುವಂತೆ ಇದು ದುಡ್ಡಿಗೆ ಸಂಬಂಧಿಸಿದ್ದು. ಓಕೆ, ಮುಂದೆ ನೋಡೋಣ. ದಿಸ್ ಗ್ಲೋಬಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ಡ್ ಇನ್ 1945 ಸ್ಟಾರ್ಟೆಡ್ ಇಟ್ಸ್ ಫಂಕ್ಷನಿಂಗ್ ಇನ್ 1947. ಸೊ 1945 ಇದು ಅಸ್ತಿತ್ವಕ್ಕೆ ಬರುತ್ತೆ, ಆದರೆ ಅದ್ರ ಕೆಲಸ 1947 ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ಟನ್ ಇಸ್ ದ ಹೆಡ್ ಕ್ವಾರ್ಟರ್. ಸೊ ಇದ್ರದ್ದು ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ವಾಷಿಂಗ್ಟನ್ನಲ್ಲಿದೆ. It aims to at solving international economic problems. ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಅಲ್ಲಿ ಎಕನಾಮಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಅರ್ಥ. ಸೊ ಅದ್ರದ್ದು ಒಂದು ಪ್ರಾಬ್ಲಮ್ಸ್ನ ತೆಗೆದುಹಾಕಕ್ಕೆ ಟ್ರೈ ಮಾಡುತ್ತೆ. ಇಟ್ ಸ್ಟ್ರೈವ್ಸ್ ಟು ಪ್ರಮೋಟ್ ವರ್ಲ್ಡ್ ಟ್ರೇಡ್, ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಸೌಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸಿಚುವೇಶನ್ಸ್. ಸೊ ವರ್ಲ್ಡ್ ಟ್ರೇಡ್ ಅಂದರೆ ಇಡೀ ವಿಶ್ವದಲ್ಲಿ ಜಾಗತೀಕರಣ ಆಗಿಬಿಟ್ಟು ಅಲ್ಲಿ ಟ್ರೇಡಿಂಗ್ ಆಗಲಿ ಅಂತ ಟ್ರೈ ಮಾಡುತ್ತೆ. ಎಕನಾಮಿಕ್ ಸ್ಟೆಬಿಲಿಟಿ ತರ್ಸಕ್ಕೆ ಟ್ರೈ ಮಾಡುತ್ತೆ, ಮತ್ತು ಪೇಮೆಂಟ್ಸಲ್ಲಿ ಪ್ರಾಬ್ಲಮ್ಸ್ ಆಗೋಕ್ಕಿಲ್ಲ ಅಂತ ಟ್ರೈ ಮಾಡುತ್ತೆ. ದಿಸ್ ಇನ್ಸ್ಟಿಟ್ಯೂಷನ್ ಕನ್ಸಿಸ್ಟ್ ಆಫ್ ಬೋರ್ಡ್ ಆಫ್ ಗವರ್ನರ್ಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್. ಸೊ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಫುಲ್ ಗವರ್ನರ್ಸ್ ಇದ್ದಾರೆ. ಬೋರ್ಡ್ ಅಂದರೆ ಜಾಸ್ತಿ ಇದ್ದಾರೆ ಅಂತ. ಫುಲ್ ಗವರ್ನರ್ಸು, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಇದ್ದಾರೆ, ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರ್ತಾರೆ. ದ ಫಂಕ್ಷನಿಂಗ್ ಆಫ್ IMF ಹ್ಯಾಸ್ ಬೀನ್ ಬೈ ಆ್ಯಂಡ್ ಲಾರ್ಜ್ ಅಪ್ರಿಷಿಯೇಟೆಡ್ ಫಾರ್ ಇಟ್ಸ್ ಎಫಿಷಿಯನ್ಸಿ ಆ್ಯಂಡ್ ಟ್ರಾನ್ಸ್ಪರೆನ್ಸಿ. ಸೊ IMFದು ಒಂದು ಕೆಲಸಗಳು ಟ್ರಾನ್ಸ್ಪರೆನ್ಸಿ ಇದೆ ಮತ್ತು ಎಫಿಷಿಯನ್ಸಿನೂ ಇದೆ. ಎಫಿಷಿಯನ್ಸಿ ಅಂದರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಅಂತ. ಟ್ರಾನ್ಸ್ಪರೆನ್ಸಿ ಅಂದರೆ ಜನರಿಗೆಲ್ಲ ಗೊತ್ತಾಗುತ್ತೆ ಅದೇನು ಮಾಡ್ತಾಯಿದೆ ಅಂತ ಕೆಲಸವನ್ನು. ಇಟ್ ಮೇ ಬಿ ಡಿಸ್ಕ್ರೈಬ್ಡ್ ಆ್ಯಸ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ಡಿಫ್ರೆಂಟ್ ಕಂಟ್ರೀಸ್. ಸೊ ಕಂಟ್ರೀಸಲ್ಲಿರುವಂಥ ಸೆಂಟ್ರಲ್ ಬ್ಯಾಂಕ್ಸ್ದು ದೊಡ್ಡಪ್ಪ ಅನ್ನೋ ಥರ ಸೆಂಟ್ರಲ್ ಬ್ಯಾಂಕ್ ಅದು. ಓಕೆ,
It strives to harmonize the economic relations of advanced and poor nations. ಸೊ ಅದು ಪೂರ್ ನೇಷನ್ಸ್ ಅಂದರೆ ಬಡ ರಾಷ್ಟ್ರಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ಎಕನಾಮಿಕ್ ರಿಲೇಷನ್ಸ್ ಅಂದರೆ ಟ್ರೇಡಿಂಗ್ ಇಂದೆಲ್ಲ ಜಾಸ್ತಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಓಕೆ, IBRD ಬಗ್ಗೆ ನೋಡೋಣ. ಈಗ ಇಂಟರ್ನ್ಯಾಷನಲ್ ಬ್ಯಾಂಕ್ ಆಫ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್, ಇದು ಸಹ ಬ್ಯಾಂಕ್ಸ್ ರಿಲೇಟೆಡ್ ಅಂತ ಅನ್ಸುತ್ತೆ. ನೋಡೋಣ ಈಗ. ದಿಸ್ ಈಸ್ ಆಲ್ಸೋ ನೋನ್ ಆಸ್ ದ ವರ್ಲ್ಡ್ ಬ್ಯಾಂಕ್ ವಿಚ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ 1947. ಸೊ 1947ನಲ್ಲಿ ಎಸ್ಟಾಬ್ಲಿಷ್ ಆಗಿರುವಂಥ ವರ್ಲ್ಡ್ ಬ್ಯಾಂಕ್ ಇದು. ಓಕೆ, ಇಟ್ಸ್ ಹೆಡ್ ಕ್ವಾರ್ಟರ್ಸ್ ವಾಸ್ ವಾಷಿಂಗ್ಟನ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸು ವಾಷಿಂಗ್ಟನ್ನಲ್ಲಿ ಇತ್ತು. ದಿಸ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ವಿತ್ ದ ಏಮ್ ಆಫ್ ಎಕನಾಮಿಕ್ ರೆಜುವಿನೇಷನ್ ಆಫ್ ದ ವರ್ಲ್ಡ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಸೊ ಸೆಕೆಂಡ್ ವರ್ಲ್ಡ್ ವಾರ್ ಆಗಾದ್ಮೇಲೆ ಎಕನಾಮಿಕ್ ಸ್ಟೆಬಿಲಿಟಿ ಬರೋಕ್ಕೆ ಈ ಒಂದು ಬ್ಯಾಂಕನ್ನು ಅಸ್ತಿತ್ವಕ್ಕೆ ತರ್ತಾರೆ. ಇಟ್ ಎಕ್ಸ್ಟೆಂಡ್ಸ್ ಹ್ಯೂಜ್ ಲೋನ್ ಫೆಸಿಲಿಟೀಸ್ ಟು ಆಲ್ ದ ನೀಡಿ ಮೆಂಬರ್ ಸ್ಟೇಟ್ಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಅಗ್ರಿಕಲ್ಚರ್, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಎಕ್ಸೆಟ್ರಾ. ಸೊ ಅದು ಲೋನ್ಸನ್ನು ಕೊಡುತ್ತೆ ಬೇರೆ ಬೇರೆ ರಾಷ್ಟ್ರಗಳಿಗೆ. ಓಕೆ, ಯಾವುದಕ್ಕೋಸ್ಕರ? ಅಗ್ರಿಕಲ್ಚರು, ಇಂಡಸ್ಟ್ರಿ, ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಅಭಿವೃದ್ಧಿ ಆಗಲಿ ಅಂತ. ಇಟ್ ಹೆಲ್ಪ್ಸ್ ಟು ಪ್ರಮೋಟ್ ವರ್ಲ್ಡ್ ಟ್ರೇಡ್ ಆ್ಯಂಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಡ್ಜಸ್ಟ್ಮೆಂಟ್ಸ್. ಸೊ ಇದು ವರ್ಲ್ಡ್ ಟ್ರೇಡ್, ಇಡೀ ವಿಶ್ವದಲ್ಲಿ ಟ್ರೇಡಿಂಗ್ ನಡಿಬೇಕಂತ ಟ್ರೈ ಮಾಡುತ್ತೆ, ಒಳ್ಳೆಯ ರೀತಿಯಲ್ಲಿ ಪೇಮೆಂಟ್ಸು ಆಗಬೇಕಂತ ಟ್ರೈ ಮಾಡ್ತಾರೆ. ಫಾರ್ ಆಲ್ ದ ಡೆವಲಪಿಂಗ್ ನೇಷನ್ಸ್, ವರ್ಲ್ಡ್ ಬ್ಯಾಂಕ್ ಆರ್ IBRD ಈಸ್ ಎಕ್ಸ್ಟೆಂಡಿಂಗ್ ವೆರಿ ಯೂಸ್ಫುಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್. ಸೊ ಯಾವ್ಯಾವ ಡೆವಲಪಿಂಗ್ ನೇಷನ್ಸ್ ಇದೆ ಇನ್ಕ್ಲೂಡಿಂಗ್ ಇಂಡಿಯಾಗೆ ಇದು ವರ್ಲ್ಡ್ ಬ್ಯಾಂಕು IBRD ತುಂಬ ಒಳ್ಳೆಯ ರೀತಿಯಲ್ಲಿ ಹಣದ ಒಂದು ಸೌಕರ್ಯವನ್ನು ನೀಡ್ತಾ ಇದೆ. ಇಟ್ ಕನ್ಸಿಸ್ಟ್ ಆಫ್ ಬೋರ್ಡ್ ಆಫ್ ಗವರ್ನರ್ಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆ್ಯಂಡ್ ದ ಪ್ರೆಸಿಡೆಂಟ್. ಸೊ ನಾವು ಮೇಲೆ ನೋಡಿದ್ವಿ, ಇದರಲ್ಲಿ ಯಾವುದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಲ್ಲಿ ನೋಡಿದ್ವಿ, ಇಲ್ಲಿ ಬೋರ್ಡ್ ಆಫ್ ಗವರ್ನರ್ಸ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಇರುತ್ತೆ ಅಂತ. ಇಲ್ಲಿ ಏನಿದೆ ಅಂದರೆ IBRDಯಲ್ಲಿ ಬೋರ್ಡ್ ಆಫ್ ಗವರ್ನರ್ಸ್, ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಮತ್ತು ಪ್ರೆಸಿಡೆಂಟ್ ಇರ್ತಾರೆ. ಓಕೆ, IBRD ಹ್ಯಾಸ್ 2 subsidiaries, ದ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ IDA ಆ್ಯಂಡ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕೋಆಪರೇಷನ್. ಸೊ ಇದರಲ್ಲಿ ಮೇನಾಗಿ 2 ಟೈಪ್ ಒಂದು ಆರ್ಗನ್ಸ್ ಇದೆ ಅಥವಾ ಸಬ್ಸಿಡರೀಸ್ ಇದೆ. ಯಾವ್ಯಾವುದು? IDA ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಮತ್ತು IFC ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕೋಆಪರೇಷನ್. ಮುಂದೆ ನೋಡೋಣ ಈಗ. ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಆಸ್ ದ ವೆರಿ ವರ್ಡ್ ಸಜೆಸ್ಟ್, ದಿಸ್ ಇಸ್ ಮೇನ್ಲಿ ಏಮಿಂಗ್ ಅಟ್ ದ ವೆಲ್ಫೇರ್ ಆಫ್ ದ ವರ್ಕಿಂಗ್ ಕ್ಲಾಸ್. ಸೊ ಇದು ಹೆಸರೇ ಸೂಚಿಸುವಂಥ ಇದು ವರ್ಕಿಂಗ್ ಕ್ಲಾಸ್ ಅಂದರೆ ಲೇಬರರ್ಸಿಗೆ, ಕೆಲಸಗಾರರಿಗೆ ಇದು ಒಳ್ಳೆಯ ರೀತಿಯಲ್ಲಿ ವೆಲ್ಫೇರ್ನೆಸ್ನ ಕೊಡೋಕ್ಕೆ ಟ್ರೈ ಮಾಡುತ್ತೆ. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಜೆನಿವಾ ಆಫ್ ಸ್ವಿಟ್ಜರ್ಲ್ಯಾಂಡ್. ಸೊ ಇದ್ರ ಹೆಡ್ ಕ್ವಾರ್ಟರ್ಸು ಜೆನಿವಾದಲ್ಲಿದೆ, ಸ್ವಿಟ್ಜರ್ಲ್ಯಾಂಡಲ್ಲಿ. ಎವ್ರಿ ಮೆಂಬರ್ ಸ್ಟೇಟ್ ಸೆಂಡ್ಸ್ 2 representatives to its administrative council, one from labor class and another from management. ಸೊ ಇದರಲ್ಲಿ ಪ್ರತಿ ಒಂದು ಕಂಟ್ರಿ 2 ರೆಪ್ರೆಸೆಂಟೇಟಿವ್ಸ್ನ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲಿಗೆ ಕಳಿಸುತ್ತೆ. ಒಂದು ರೆಪ್ರೆಸೆಂಟೇಟಿವ್ ಲೇಬರ್ ಕ್ಲಾಸಿಂದ ಆಗಿರುತ್ತೆ, ಮತ್ತೊಂದು ರೆಪ್ರೆಸೆಂಟೇಟಿವ್ ಮ್ಯಾನೇಜ್ಮೆಂಟ್ ಕ್ಲಾಸಿಂದ ಆಗಿರ್ತಾರೆ. ಇಶ್ಯೂಸ್ ಲೈಕ್ ಸೋಷಿಯಲ್ ಸೆಕ್ಯೂರಿಟಿ, ಪ್ರೊಟೆಕ್ಷನ್ ಫ್ರಮ್ ಹೆಲ್ತ್ ಹಜಾರ್ಡ್ಸ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಕ್ಸೆಟ್ರಾ ಆಫ್ ವರ್ಕಿಂಗ್ ಕ್ಲಾಸ್ ಕಮ್ ಅಂಡರ್ ದ ಪ್ರಿವ್ಯೂ ಆಫ್ ILO. ಸೊ ಇಲ್ಲಿ ವರ್ಕಿಂಗ್ ಕ್ಲಾಸ್ ಅಂದರೆ ಲೇಬರರ್ಸ್ದು ಒಳ್ಳೆಯ ರೀತಿಯಲ್ಲಿ ಹೆಲ್ತ್ ಇರಬೇಕು, ಒಳ್ಳೆಯ ರೀತಿಯಲ್ಲಿ ಅವರು ಜೀವನವನ್ನು ನಡೆಸ್ತಾ ಇರಬೇಕು, ಮತ್ತು ಸೊ ಇದೆಲ್ಲ ಅವ್ರ ಕೆಲಸ, ಇದನ್ನು ಅವರು ಎನ್ಶೋರ್ ಮಾಡೋದು ILO. ಈವನ್ ದ ಮೆಟರ್ನಿಟಿ ಬೆನಿಫಿಟ್ಸ್ ಆಫ್ ವುಮೆನ್ ಲೇಬರ್, ಮಿನಿಮಮ್ ವೇಜ್, ಹೌಸಿಂಗ್ ಬೆನಿಫಿಟ್ಸ್ ಎಕ್ಸೆಟ್ರಾ ಆರ್ ಆಲ್ಸೋ ಡೆಲ್ಟ್ ಬೈ ದಿಸ್ ಆರ್ಗನೈಸೇಷನ್. ಸೊ ವುಮೆನ್ ಲೇಬರರ್ಸ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಮಿನಿಮಮ್ ಸಂಬಳನ ಕೊಡ್ತಾ ಇದ್ದಾರೆ, ಮತ್ತು ಹೌಸಿಂಗ್ ಬೆನಿಫಿಟ್ಸು ಇಲ್ಲ ಅವ್ರ ಹತ್ರ. ಸೊ ಈ ಥರ ಒಂದು ಪ್ರಾಬ್ಲಮ್ಸ್ನೆಲ್ಲ ILO ಡೀಲ್ ಮಾಡುತ್ತೆ. ದೋ ದ ಡಿಸಿಷನ್ಸ್ ಆಫ್ ILO ಆರ್ ಓನ್ಲಿ ಅಡ್ವೈಸರಿ ಇನ್ ನೇಚರ್, ಸ್ಟಿಲ್ ದ ಮೆಂಬರ್ ಸ್ಟೇಟ್ಸ್ ಡು ನಾಟ್ ರೆಸ್ಪೆಕ್ಟ್ ದಮ್. ಸೊ ಇದು ILO ಒಳ್ಳೆಯ ರೀತಿಯಲ್ಲಿ ಅಡ್ವೈಸಸ್ನ ಕೊಡುತ್ತೆ, ಆದ್ರೂ ಸಹ ಮೆಂಬರಲ್ಲಿ ಇರುವಂಥ ಸ್ಟೇಟ್ಸು, ಕಂಟ್ರೀಸು ಅವ್ರಿಗೆ ರೆಸ್ಪೆಕ್ಟನ್ನು ಕೊಡೋಲ್ಲ. ದ ಜನರಲ್ ಕಾನ್ಫರೆನ್ಸ್ ಆಫ್ ILO ಈಸ್ ಇನ್ ಎಫೆಕ್ಟ್ ವರ್ಲ್ಡ್ ಪಾರ್ಲಿಮೆಂಟ್ ಮೆಂಟ್ ಟು ಅಪ್ಹೋಲ್ಡ್ ದ ಇಂಟ್ರೆಸ್ಟ್ ಆಫ್ ಲೇಬರ್ ಕ್ಲಾಸ್. ಸೊ ILOದ ಮೇನ್ ಕೆಲಸ ಏನಂತ ನಮ್ಗೆ ಗೊತ್ತು, ಲೇಬರ್ ಕ್ಲಾಸಲ್ಲಿ ಇರುವಂಥ ಒಂದು ಇಂಟ್ರೆಸ್ಟ್ನ ಇದು ಅಪ್ಹೋಲ್ಡ್ ಮಾಡುತ್ತೆ, ಎತ್ತಿ ತೋರಿಸುತ್ತೆ ಜಗತ್ತಿಗೆ. ನೆಕ್ಸ್ಟ್ ನೋಡೋಣ ಈಗ UNCTAD, ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ನೋಡೋಣ. ಸೊ ಇದು ಆಲ್ಮೋಸ್ಟ್ IBRDಗೆ ರಿಲೇಟೆಡು. ದಿಸ್ ವರ್ಲ್ಡ್ ಏಜೆನ್ಸಿ ಈಸ್ ಮೇನ್ಲಿ ಕನ್ಸರ್ನ್ಡ್ ವಿತ್ ದ ಪ್ರಮೋಷನ್ ಆಫ್ ಗ್ಲೋಬಲ್ ಲೆವೆಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಟ್ರೇಡ್ ಆ್ಯಂಡ್ ಕಾಮರ್ಸ್ ಬಗ್ಗೆ ರಿಲೇಟೆಡ್ ಇದು ಇಡೀ ವಿಶ್ವದಲ್ಲಿ. ಇಟ್ ಸ್ಟ್ರೈವ್ಸ್ ಫಾರ್ ಸ್ಮೂತ್ ಇಂಟರ್ನ್ಯಾಷನಲ್ ಟ್ರೇಡ್ ಬೈ ಪ್ರೊವೈಡಿಂಗ್ ಟೆಕ್ನಿಕಲ್ ಅಸಿಸ್ಟೆನ್ಸ್. ಸೊ ಇದು ಮಾಡರ್ನೈಸ್ಡ್ ರೀತಿಯಲ್ಲಿ ಟ್ರೇಡಿಂಗ್ನ ಮಾಡಬೇಕಂತ ಹೇಳುತ್ತೆ. ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ಎನಿ ಪಾಲಿಸಿ ಬ್ಯಾರಿಯರ್ಸ್ ಆ್ಯಂಡ್ ದೇರ್ ಬೈ ಪ್ರಮೋಟ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಇದು
ಯಾವುದೇ ಥರದ ಒಂದು ಪಾಲಿಸಿ ಬ್ಯಾರಿಯರ್ಸು ಅಂದರೆ ಡಿಮ್ಯಾಂಡ್ಸ್ ಆಗಿರ್ಬೋದು, ಕಮಾಂಡ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ದು ಒಂದು ಅಡ್ಡಗೋಡೆಗಳು ಬರಬಾರ್ದು ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ತಾ ಇರುವಾಗ ಅಂತ. ದಸ್ ಇಟ್ ಇಂಟೆನ್ಸ್ ಟು ಎಕನಾಮಿಕ್ ಪ್ರೋಗ್ರೆಸ್ ಫಾರ್ ಆಫ್ ದ ಫ್ಯಾಮಿಲಿ ಆಫ್ ನೇಷನ್ಸ್. ಸೊ ಇಡೀ ಒಂದು ವಿಶ್ವ ಕುಟುಂಬದಲ್ಲಿ ಒಂದು ಎಕನಾಮಿಕ್ ಪ್ರೋಗ್ರೆಸ್ನ ತಗೊಂಡು ಬರಬೇಕು ಅಂತ ಟ್ರೈ ಮಾಡುತ್ತೆ. ಮುಂದೆ ನೋಡೋಣ ಈಗ WTO ಇದು ಲಾಸ್ಟ್ ಒನ್. ಓಕೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದು ಸೇಮ್ ಸಿಮಿಲರ್ ಆಲ್ಮೋಸ್ಟ್. ಅನದರ್ ಆರ್ಗನೈಸೇಷನ್ ನೇಮ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1st January 1995. ಸೊ 1995 1st January ಇದು ಎಸ್ಟಾಬ್ಲಿಷ್ ಆಯಿತು. ಆಲ್ ದ ಮೆಂಬರ್ ಸ್ಟೇಟ್ಸ್ ಹ್ಯಾವ್ ಸೈನ್ಡ್ an agreement called GATT, General Agreement of Trade and Tariff. It is also aiming at the solving any sort of problems relating to international trade and commerce. ಸೊ ಪ್ರತಿ ಇದು ಈ ಒಂದು ಆರ್ಗನೈಸೇಷನ್ ಯಾವಾಗ ಸ್ಟಾರ್ಟ್ ಆಗಿದೆ? 1st January 1985 ಸ್ಟಾರ್ಟ್ ಆಗಿದ್ದು, ಮತ್ತು ಪ್ರತಿ ದೇಶಗಳ ಒಂದು ಮೆಂಬರ್ಸು GATT ಒಂದು ಅಗ್ರಿಮೆಂಟ್ ಅದು, ಓಕೆನಾ, ಒಂದು ಅಗ್ರಿಮೆಂಟಿಗೆ ಅವರು ಸೈನ್ ಮಾಡಿರ್ತಾರೆ. ಅದು ಟ್ರೇಡಿಗೆ ಮತ್ತು ತಾರೀಫಿಗೆ ರಿಲೇಟೆಡ್ ಅದು. ಓಕೆ, ಟ್ರೇಡಿಗೆ ರಿಲೇಟೆಡ್ ಒಟ್ಟಾರೆ. ಮತ್ತು ಅದ್ರದ್ದು ಏನು ಕೆಲಸ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಆಗ್ತಾ ಇರೋಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು. ಇಟ್ ಫಂಕ್ಷನ್ಸ್ ಅಲಾಂಗ್ ವಿತ್ ದ ವರ್ಲ್ಡ್ ಬ್ಯಾಂಕ್ ಇನ್ ಫಾರ್ಮುಲೇಟಿಂಗ್ ಪಾಲಿಸೀಸ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಸೊ ಇದು ವರ್ಲ್ಡ್ ಬ್ಯಾಂಕ್ ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಲ್ಲಿ ನೋಡಿದ್ದಾನೆ. ಸೊ IBRD ಅಲ್ಲಿ ನೋಡಿದ್ದಾನೆ ವರ್ಲ್ಡ್ ಬ್ಯಾಂಕ್ ಅಂತ. ಸೊ ಆ ಒಂದು ವರ್ಲ್ಡ್ ಬ್ಯಾಂಕ್ಸ್ ಜೊತೆ ಇದು ಪ್ಯೂರ್ ಕನೆಕ್ಷನ್ನ ಇಟ್ಕೊಂಡಿದೆ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಆ್ಯಂಡ್ ಕಾಮರ್ಸ್ನ ಪ್ರಗತಿಯನ್ನು ತರೋಕ್ಕೆ ಟ್ರೈ ಮಾಡುತ್ತೆ. ಡೆವಲಪಿಂಗ್ ನೇಷನ್ಸ್ ಡೂ ಫೇಸ್ ಸಮ್ ಡಿಫಿಕಲ್ಟೀಸ್ ಓವಿಂಗ್ ಟು ಫ್ರೀ ಟ್ರೇಡ್ ಪಾಲಿಸಿ. ಸೊ ಫ್ರೀಯಾಗಿ ಟ್ರೇಡ್ ಪಾಲಿಸಿನ ಅವರು ನಡೆಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಡೆವಲಪಿಂಗ್ ಕಂಟ್ರೀಸಲ್ಲಿ. ಇಟ್ ಕ್ಯಾನ್ ಬಿ ರಿಗಾರ್ಡೆಡ್ ಆಸ್ ದ ಥರ್ಡ್ ಎಕನಾಮಿಕ್ ಪಿಲ್ಲರ್ ಆಫ್ ವರ್ಲ್ಡ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಲಾಂಗ್ ವಿತ್ IMF ಆ್ಯಂಡ್ IBRD. ಸೊ IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು, IBRD ವರ್ಲ್ಡ್ ಬ್ಯಾಂಕು ಮತ್ತು WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನು, ಈ ಮೂರು ಜೊತೆಯಲ್ಲಿ ಒಂದು ವರ್ಲ್ಡ್ ಟ್ರೇಡ್ ಎಕನಾಮಿಕ್ ಮತ್ತು ಕಾಮರ್ಸನ್ನು ಅವರು ಪ್ರಗತಿಯನ್ನು ತರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇದು 3ನೇ ಪಿಲ್ಲರ್ ಅಂತ ಹೇಳ್ಬೋದು. ಸೊ ಇಷ್ಟಾದ್ಮೇಲೆ ಈ ಒಂದು ಏಜೆನ್ಸೀಸ್ ಕಂಪ್ಲೀಟ್ ಆಯಿತು. ಇವಾಗ ನಾವಿಲ್ಲಿ ರೀಜನಲ್ ಕೋಆಪರೇಷನ್ ಬಗ್ಗೆ ಒಂದು ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬಿಡೋಣ. ಓಕೆ, regional cooperation. In the present day world, we can observe many regional organizations which facilitate mutual understanding and cooperation among the member states. So the following are some main organizations. So ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸುಮಾರು ರೀಜನಲ್ ಆರ್ಗನೈಸೇಷನ್ಸ್ ಇದೆ. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆ ಒಳ್ಳೆಯ ಸಂಬಂಧನ ಇಟ್ಕೊಳ್ಳೋಕ್ಕೆ. ಸೊ ಇದರಲ್ಲಿರುವಂಥ ಮೇನ್ ಯಾವ್ಯಾವ ಆರ್ಗನೈಸೇಷನ್ಸ್ ಇದೆ ಅಂತ ನೋಡ್ಬಿಡೋಣ. ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇದೆ, ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಸಾರ್ಕ್, ಮತ್ತು ಯುರೋಪಿಯನ್ ಯೂನಿಯನ್, ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಅಸೀನ್, ಮತ್ತು ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ. ಸೊ ಅಷ್ಟೇ ಇಲ್ಲಿ ಕೊಟ್ಟಿರೋದು. ಸೊ ಮುಂದೆ ನೋಡೋಣ. ಫಸ್ಟ್ ಒನ್ ನೋಡ್ಬಿಡೋಣ ಈಗ, ಕಾಮನ್ವೆಲ್ತ್ ಆಫ್ ನೇಷನ್ಸ್. This was formerly called British Commonwealth Nations and later the word British has been deleted. ಸೊ ಮೇನಾಗಿ ಇದನ್ನು ಬ್ರಿಟಿಷ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ ಕರಿತಾ ಇದ್ರು. ಆಮೇಲೆ ಯುನಿಟಿ ಇರಬೇಕು ಅಂದ್ಕೊಂಡು ಬ್ರಿಟಿಷ್ ಎಂಬ ಒಂದು ಶಬ್ದವನ್ನು ಡಿಲೀಟ್ ಮಾಡಿ ಬಿಸಾಕಿದ್ರು. ಓಕೆ, ಇಟ್ ಸ್ಟಾರ್ಟೆಡ್ ಇನ್ 1926 and most of the countries including India which got independence voluntarily joined this organization. ಸೊ 1926 ಒಂದು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಸ್ತಿತ್ವಕ್ಕೆ ಬರುತ್ತೆ. ಆಮೇಲೆ 1947 ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಅದು ಸಹ ಈ ಒಂದು ಆರ್ಗನೈಸೇಷನಿಗೆ ಸೇರ್ಕೊಂಡ್ಬಿಡುತ್ತೆ. ಇಟ್ ಈಸ್ ಸಿಂಬಾಲಿಕಲಿ ಹೆಡೆಡ್ ಬೈ ದ ಬ್ರಿಟಿಷ್ ಕ್ರೌನ್. ಇದು ರಿಯಲ್ ಆಗಿರ್ಬೇಕಂದ್ರೆ ಇದು ಬ್ರಿಟಿಷ್ ರಾಣಿ ಈ ಒಂದು ಕಾಮನ್ವೆಲ್ತ್ ಆಫ್ ನೇಷನ್ಸ್ನ ಪ್ರತಿ ವರ್ಷ ಇನಾಗ್ರೇಟ್ ಮಾಡ್ತಾಳೆ. ಅಟ್ ಪ್ರೆಸೆಂಟ್ ದೇರ್ ಆರ್ 54 ಕಂಟ್ರೀಸ್ ಇನ್ ದ ಕಾಮನ್ವೆಲ್ತ್ ಆಫ್ ನೇಷನ್ಸ್, ಲಂಡನ್ ಆ್ಯಂಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್. ಸೊ 54 ಮೇನ್ ಕಾಮನ್ವೆಲ್ತ್ 54 ಕಂಟ್ರೀಸ್ ಇದೆ ಕಾಮನ್ವೆಲ್ತ್ ಆಫ್ ನೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥವ್ರು. ಅದರದ್ದು ಒಂದು ಹೆಡ್ ಕ್ವಾರ್ಟರ್ಸ್ ಲಂಡನ್ನಲ್ಲಿದೆ. ಓಕೆ, ಪ್ರೈಮ್ ಮಿನಿಸ್ಟರ್, ಫೈನಾನ್ಸ್ ಆ್ಯಂಡ್ ಫಾರಿನ್ ಮಿನಿಸ್ಟರ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಮೀಟಿಂಗ್ಸ್ ಆಫ್ ದಿಸ್ ಆರ್ಗನೈಸೇಷನ್. ಸೊ ಇದರಲ್ಲಿ ಯಾವುದಾದ್ರು ಒಂದು ಅಸೋಸಿಯೇಷನ್ದು ಒಂದು ಮೀಟಿಂಗ್ಸು, ಒಂದು ಅಸೆಂಬ್ಲಿ ಏನಾದರೂ ಆದಾಗ ಪ್ರೈಮ್ ಮಿನಿಸ್ಟ್ರು ಮತ್ತು ಫೈನಾನ್ಸ್ ಮಿನಿಸ್ಟರು ಮತ್ತು ಫಾರಿನ್ ಮಿನಿಸ್ಟರ್ಸು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಆಗ್ತಾರೆ. ಓಕೆ, ಅಪ್ಹೋಲ್ಡಿಂಗ್ ಆಫ್ ಡೆಮೋಕ್ರಸಿ, ಲಿಬರ್ಟೀಸ್ ಆ್ಯಂಡ್ ಅಸಿಸ್ಟಿಂಗ್ ಟು ಎರಾಡಿಕೇಟ್ ಪಾವರ್ಟಿ, ಪ್ರಮೋಷನ್ ಆಫ್ ವರ್ಲ್ಡ್ ಪೀಸ್, ಸ್ಪೋರ್ಟ್ಸ್, ಸೈನ್ಸ್ ಆ್ಯಂಡ್ ಕಲ್ಚರಲ್ ಟೈಸ್ ಆರ್ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಕಾಮನ್ವೆಲ್ತ್ ಆಫ್ ನೇಷನ್ಸ್. ಸೊ ಇದ್ರದ್ದು ಮೇನ್ ಕೆಲಸಗಳೇನೆಂದರೆ ಸೈನ್ಸ್, ಟೆಕ್ನಾಲಜಿ, ಎಜುಕೇಷನ್ ಮತ್ತು ಸ್ಪೋರ್ಟ್ಸ್ ರಿಲೇಟೆಡ್ ಎಲ್ಲ ಶಾಂತಿಪೂರ್ವಕವಾಗಿ ಕೆಲಸಗಳನ್ನು ಮಾಡಬೇಕು ಅಂತ ಇದ್ರ ಕೆಲಸಗಳು. ಮೇನಾಗಿ ನಾವು ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ನೋಡಿರ್ತೀವಿ, ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಬಗ್ಗೆ ಎಲ್ಲ ನೋಡಿರ್ತೀವಿ ನೀವು.
ಸೊ ಇದು ಇದಕ್ಕೆ ರಿಲೇಟೆಡ್. ಓಕೆ, ದಿಸ್ ಆರ್ಗನೈಸೇಷನ್ ಹೆಲ್ಪ್ಸ್ ಟು ಪ್ರಮೋಟ್ ಫ್ರೆಂಡ್ಲಿ ಟೈಸ್ ಅಮಾಂಗ್ ದ ಮೆಂಬರ್ ಸ್ಟೇಟ್ಸ್. ಸೊ ಫ್ರೆಂಡ್ಲಿ ರಿಲೇಷನ್ಶಿಪ್, ಮ್ಯೂಚುವಲ್ ರಿಲೇಷನ್ಶಿಪ್ ಇರಬೇಕು ಅಂತ ಇದು ಹೇಳುತ್ತೆ. ನೆಕ್ಸ್ಟ್ ನೋಡೋಣ ಈಗ ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರೀಜನಲ್ ಕೋಆಪರೇಷನ್, ಸಾರ್ಕ್ ನೇಷನ್ಸ್ ಅಂತ ಕರಿತೀವಿ. ಓಕೆ, ನೋಡೋಣ ಈಗ ಇದರಲ್ಲಿ ಏನಿದೆ ಅಂತ. ಇನ್ 1985 ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್. ಸೊ 1985ರಂದು 1985 ಅಲ್ಲಿ ಈ ಒಂದು ಸಾರ್ಕ್ ಎಂಬ ಒಂದು ಅಸೋಸಿಯೇಷನ್ ಅಸ್ತಿತ್ವಕ್ಕೆ ಬರುತ್ತೆ. ಇಟ್ ಕನ್ಸಿಸ್ಟ್ ಆಫ್ 8 ಕಂಟ್ರೀಸ್ ವಿಚ್ ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್ ಅಂಡ್ ಅಫ್ಘಾನಿಸ್ತಾನ್. ಸೊ ಈ ರಾಷ್ಟ್ರಗಳು ಸಾರ್ಕ್ ನೇಷನ್ಸ್ ಅಲ್ಲಿ ಅಂಡರ್ ಬರುತ್ತೆ. ಸೊ ಸೌತ್ ಏಷ್ಯನ್ ಅಂದ್ರೆ ಈ ಕಂಟ್ರೀಸ್ ತಾನೇ ಬರೋದು. ಓಕೆ, ನೋಡೋಣ. The main aspiring okay, one ನಿಮಿಷ. This is mainly aspiring for the promotion of welfare of these member states. Okay, ಸೊ ಇದು ಇಲ್ಲಿ ಈ ಒಂದು ಸ್ಟೇಟ್ಸ್ ಅಲ್ಲಿ ಇರುವಂತ ಮೆಂಬರ್ಸಿಗೆ ಪ್ರಮೋಷನ್ ಅನ್ನ ಕೊಡೋಕೆ ಈ ಒಂದು ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ಸ್ ಎಂಬ ಒಂದು ಅಸೋಸಿಯೇಷನ್ ಕೆಲಸ ಮಾಡುತ್ತೆ. ಸೊ ಸಾರ್ಕ್ ನೇಷನ್ಸ್ ಎಂಬ ಒಂದು ಆರ್ಗನೈಸೇಷನ್ ಇಲ್ಲಿ ಮೇಲಿರುವಂಥ ಒಂದು ಇಂಡಿಯಾ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಶ್ರೀಲಂಕಾ, ಮಾಲ್ಡೀವ್ಸ್, ನೇಪಾಳ್, ಭೂತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಒಂದು ಮ್ಯೂಚುವಲ್ ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಸಾರ್ಕ್ ಆರ್ ದ ಪ್ರಮೋಷನ್ಸ್ ಆಫ್ ಎಕನಾಮಿಕ್ ಗ್ರೋತ್, ಸೋಷಿಯಲ್ ಪ್ರೋಗ್ರೆಸ್ ಆ್ಯಂಡ್ ಕಲ್ಚರಲ್ ಡೆವಲಪ್ಮೆಂಟ್ ಥ್ರೂ ಮ್ಯೂಚುವಲ್ ಕೋಆಪರೇಷನ್. ಸೊ ಈ ಒಂದು ಮ್ಯೂಚುವಲ್ ಕೋಆಪರೇಷನ್ ಇಂದ ಒಳ್ಳೆಯ ರೀತಿಯಲ್ಲಿ ಎಕನಾಮಿಕ್, ಸೋಷಿಯಲ್ ಮತ್ತು ಕಲ್ಚರಲ್ ಸೆಕ್ಟರಲ್ಲಿ ಒಳ್ಳೆಯ ರೀತಿಯ ಪ್ರಗತಿಯನ್ನು ಉಂಟು ಮಾಡಬೇಕು. ಇನ್ ಆರ್ಡರ್ ಟು ಫುಲ್ಫಿಲ್ ದೀಸ್ ಆಬ್ಜೆಕ್ಟಿವ್ಸ್ ಅ ನಂಬರ್ ಆಫ್ ಟೆಕ್ನಿಕಲ್ ಸ್ಟ್ಯಾಂಡಿಂಗ್ ಆಸ್ ವೆಲ್ ಆಸ್ ಆಕ್ಷನ್ ಕಮಿಟೀಸ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್. ಸೊ ಇದನ್ನು ಒಂದು ಫುಲ್ಫಿಲ್ ಮಾಡೋಕ್ಕೆ ಸುಮಾರು ಕಮಿಟೀಸ್ನ ಸಹ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಫ್ಕೋರ್ಸ್ ಮ್ಯೂಚುವಲ್ ಡಿಸ್ಟ್ರಸ್ಟ್ ಆ್ಯಂಡ್ ನಂಬರ್ ಆಫ್ ಡಿಸ್ಪ್ಯೂಟ್ಸ್ ಅಮಾಂಗ್ ದ ಮೆಂಬರ್ ಸ್ಟೇಟ್ಸ್ ಸ್ಟುಡ್ ಆಸ್ ದ ಸ್ಟಂಬ್ಲಿಂಗ್ ಬ್ಲಾಕ್ಸ್ ಆನ್ ದ ಪಾತ್ ಆಫ್ ದ ಪ್ರೋಗ್ರೆಸ್. ಸೊ ಈ ಥರ ಒಂದು ಪ್ರಗತಿಯ ಒಂದು ಮಾರ್ಗದಲ್ಲಿ ಅಡ್ಡಿಯಾಗಿರುವಂಥದ್ದು ಏನಂದರೆ ಮ್ಯೂಚುವಲ್ ಡಿಸ್ಟ್ರಸ್ಟ್, ಅಂದರೆ ಒಬ್ರಿಗೊಬ್ರ ಮೇಲೆ ವಿಶ್ವಾಸನೇ ಇಲ್ಲ, ಒಂದು ದೇಶದ ಮೇಲೆ ಮತ್ತೊಂದು ದೇಶದ ಮೇಲೆ ವಿಶ್ವಾಸನೇ ಇಲ್ಲ. ಸೊ ಇದರಿಂದ ಒಳ್ಳೆಯ ರೀತಿಯಲ್ಲಿ ಪ್ರಗತಿ ಉಂಟಾಗ್ತಾ ಇಲ್ಲ. ದ ಅನ್ಎನಿಮಿಟಿ ರೂಲ್ ವಿಚ್ ಮೀನ್ಸ್ ದ acceptance ಆಫ್ ಆಲ್ ದ ಮೆಂಬರ್ ಸ್ಟೇಟ್ಸ್ ಫಾರ್ ಎನಿ ಡಿಸಿಷನ್ ಪ್ರೂವ್ ಟು ಬಿ ಅ ಹ್ಯಾಂಡಿಕ್ಯಾಪ್ ಆಫ್ ಸಾರ್ಕ್. ಸೊ ಯಾವುದೇ ಒಂದು ಡಿಸಿಷನ್ನಿಗೂ ಎಲ್ಲ ಒಂದು ಸ್ಟೇಟ್ಸ್ದೂ ಒಂದು ಒಪ್ಪಿಗೆ ಇರಬೇಕಾಗತ್ತೆ. ಸೊ ಈ ಒಂದು ಒಪ್ಪಿಗೆ ಇಲ್ಲ ತಾನೆ. ಸೊ ಅದರಿಂದ ಇಲ್ಲಿ ಸಾರ್ಕು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಾ ಇಲ್ಲ. ಇಟ್ ಕುಡ್ ನಾಟ್ ಸಾಲ್ವ್ ದ ಡಿಸ್ಪ್ಯೂಟ್ ಅಮಾಂಗ್ ಇಟ್ಸ್ ಮೆಂಬರ್ಸ್. ಸೊ ಈ ಒಂದು ಸಾರ್ಕ್ ನೇಷನ್ಸಲ್ಲಿರುವಂಥ ಮೆಂಬರ್ಸ್ ನಡುವೆ ಇರುವಂಥ ಒಂದು ಜಗಳಗಳನ್ನು ಸಾಲ್ವ್ ಮಾಡೋಕ್ಕಾಗಿಲ್ಲ ಸಾರ್ಕಿಂದ. ಓಕೆ, ಸ್ಟಿಲ್ ಇಟ್ಸ್ ಪಿರಿಯಾಡಿಕಲ್ ಮೀಟಿಂಗ್ಸ್ ಪ್ರೊವೈಡೆಡ್ ಆಪರ್ಚುನಿಟಿ ಫಾರ್ ಲೀಡರ್ಸ್ ಟು ಹ್ಯಾವ್ ಅಮಿಕೇಬಲ್ ಡಿಸಿಷನ್ಸ್. ಸೊ ಒಳ್ಳೆ ಡಿಸಿಷನ್ಸ್ನ ಮಾಡಬೇಕು ಅಂತ ಒಂದು ಆಪರ್ಚುನಿಟಿ ಅಟ್ಲೀಸ್ಟ್ ಸಾರ್ಕ್ ಕೊಡ್ತು. A number of seminars and workshops, training programs have been joined, sponsored by member states in the fields of science, technology, agriculture, etc. So science, technology ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಸ್ಪಾನ್ಸರ್ಶಿಪ್ ಕೊಡೋಕ್ಕೆ ಒಳ್ಳೆ ಸೆಮಿನಾರ್ಸು ಮತ್ತು ವರ್ಕ್ಶಾಪ್ಸ್ನು ಸಹ ಈ ಒಂದು ಸಾರ್ಕ್ ನೇಷನ್ಸು ಮಾಡೋಕ್ಕೆ ಆಪರ್ಚುನಿಟಿ ಕೊಟ್ಟಿದೆ. ಇಂಡಿಯಾ ಪ್ಲೇಸ್ ವೈಟಲ್ ರೋಲ್ ಇನ್ ದ ವರ್ಕಿಂಗ್ ಆಫ್ ಸಾರ್ಕ್. ಸೊ ಸಾರ್ಕ್ ವರ್ಕೌಟ್ ಆಗಬೇಕಂದ್ರೆ ಇಂಡಿಯಾ ತುಂಬ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದೆ. ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಈಸ್ ಇನ್ ಕಾಠ್ಮಂಡು ಆಫ್ ನೇಪಾಲ್. ಸೊ ನೇಪಾಳಲ್ಲಿದೆ ಅದರ ಹೆಡ್ ಕ್ವಾರ್ಟರ್ಸು ಕಾಠ್ಮಂಡುವಲ್ಲಿ. ಈಗ ನೋಡೋಣ ಯುರೋಪಿಯನ್ ಯೂನಿಯನ್ ಬಗ್ಗೆ ನೋಡೋಣ. ಈಗ ದ ಯುರೋಪಿಯನ್ ಯೂನಿಯನ್ ಆರ್ EU ಈಸ್ ಅ ಯೂನಿಯನ್ ಆಫ್ 27 ಯುರೋಪಿಯನ್ ಕಂಟ್ರೀಸ್. ಸೊ 27 ಯುರೋಪಿಯನ್ ಕಂಟ್ರೀಸ್ ಇದೆ ಯುರೋಪಿಯನ್ ಯೂನಿಯನ್ನಲ್ಲಿ. ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ 1992 ಬೈ ದ ಟ್ರೀಟಿ ಆಫ್ ಯುರೋಪಿಯನ್ ಯೂನಿಯನ್ ಇನ್ ಮ್ಯಾಸ್ಟ್ರಿಚಿಟ್. ಸೊ ಮ್ಯಾಸ್ಟ್ರಿಚಿಟಲ್ಲಿ 1992 ಅಲ್ಲಿ ಒಂದು ಟ್ರೀಟಿ ಆಗುತ್ತೆ, ಒಂದು ಒಪ್ಪಂದ ಆಗುತ್ತೆ ಯುರೋಪಿಯನ್ ಕಂಟ್ರೀಸ್ ನಡುವೆ. ಸೊ ಆವಾಗ ಯುರೋಪಿಯನ್ ಯೂನಿಯನ್ ಅಸ್ತಿತ್ವಕ್ಕೆ ಬಂತು. ಇಟ್ ಇಂಪ್ಲಿಮೆಂಟ್ಸ್ ಅ ಕಾಮನ್ ಸಿಂಗಲ್ ಮಾರ್ಕೆಟ್, ಅ ಸಿಂಗಲ್ ಕರೆನ್ಸಿ, ಕಾಮನ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರೇಡ್ ಪಾಲಿಸಿ ಎಕ್ಸೆಟ್ರಾ. ಸೊ ನಿಮ್ಗೆ ಗೊತ್ತಿರುತ್ತೆ ಇಡೀ ಒಂದು ಯುರೋಪಿಯನ್ ಯೂನಿಯನ್ನಲ್ಲಿ ಕಾಮನ್ ಕರೆನ್ಸಿ ಇದೆ. ಯಾವುದದು? ಯೂರೋ ತಾನೇ. ಡಾಲರ್ಸ್ ಅಂತ ಕನ್ಫ್ಯೂಸ್ ಮಾಡಬೇಡಿ. ಡಾಲರ್ಸ್ ಅಮೇರಿಕನ್ ಕರೆನ್ಸಿ, ಯುರೋಪಿಯನ್ ಕರೆನ್ಸಿ ಅಂದರೆ ಯೂರೋ. ಓಕೆ, ಸೊ ಕಾಮನ್ ಕರೆನ್ಸಿ ಇದೆ, ಕಾಮನ್ ಸಿಂಗಲ್ ಮಾರ್ಕೆಟ್ ಇದೆ. ಸೊ ಎಲ್ಲವೂ ಕಾಮನ್ನು. ಆವಾಗಲೇ ತಾನೇ ಒಂದು ಯೂನಿಯನ್, ಒಂದು ಯುನಿಟಿ ಅಂತ ಬರೋದು. ದ ಮೋಸ್ಟ್ ಇಂಪಾರ್ಟೆಂಟ್ EU ಇನ್ಸ್ಟಿಟ್ಯೂಷನ್ಸ್ ಆರ್ ದ ಕೌನ್ಸಿಲ್, ದ ಕಮಿಷನ್ ಆ್ಯಂಡ್ ದ ಯುರೋಪಿಯನ್ ಪಾರ್ಲಿಮೆಂಟ್ ಆ್ಯಂಡ್ ದ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಮೇನಾಗಿ 4 ಅಂಗಗಳಿವೆ: ಕೌನ್ಸಿಲು, ಕಮಿಷನ್ನು, ಪಾರ್ಲಿಮೆಂಟು ಮತ್ತು ಜಸ್ಟಿಸ್ ಕೊಡುವಂಥ ಕೋರ್ಟು. ಆ್ಯಸ್ ಸಚ್ EU ಮೇ ರೆಸೆಂಬಲ್ ಅ ಫೆಡರೇಷನ್ ಆಫ್ ಕಾನ್ಫೆಡರೇಷನ್. ಸೊ ಒಂದು ಫೆಡರಲಿಸ್ಟ್ ಕಂಟ್ರಿ ಆಗಿಬಿಟ್ಟಿದೆ ಯುರೋಪ್ ಈಗ.
ಅಂದರೆ ಒಂದು ಒಗ್ಗಟ್ಟಾಗಿರುವಂಥ ಒಂದು ರಾಷ್ಟ್ರ. ಸಪೋರ್ಟರ್ಸ್ ಆಫ್ ದ ಯುರೋಪಿಯನ್ ಯೂನಿಯನ್ ಅಗ್ರಿ ದಟ್ ಇಟ್ ಈಸ್ ಅ ಫೋರ್ಸ್ ಆಫ್ ಪೀಸ್ ಆ್ಯಂಡ್ ಡೆಮೋಕ್ರಸಿ. ಸೊ ಪೀಸ್ ಇದೆ ಈಗ ಯುರೋಪಿಯನ್ ಕಂಟ್ರೀಸ್ ನಡುವೆ, ಮತ್ತು ಡೆಮೋಕ್ರಸಿನೂ ಇದೆ. ಯುರೋಪಿಯನ್ ಯೂನಿಯನ್ ಇಸ್ ದ ಸಕ್ಸೆಸರ್ ಆಫ್ ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ. ಸೊ ಈ ಒಂದು ಯುರೋಪಿಯನ್ ಯೂನಿಯನ್ ಬರೋಕ್ಕಿಂತ ಮೊದಲೇ ಒಂದು ಕಮ್ಯುನಿಟಿ ಆಗಿತ್ತು ಒಗ್ಗಟ್ಟು ಮಾಡೋಕ್ಕೆ, ಯಾವುದದು EEC, ಓಕೆ, ಯುರೋಪಿಯನ್ ಎಕನಾಮಿಕ್ ಕಮ್ಯುನಿಟಿ. ಸೊ ಅದ್ರದ್ದು ಒಂದು ಮಗ ಅಂತ ಹೇಳ್ಬೋದು ಯುರೋಪಿಯನ್ ಯೂನಿಯನ್. ಓಕೆ, ದ ಮೆಂಬರ್ಸ್ ಆಫ್ ದ EU ಹ್ಯಾವ್ ಟ್ರಾನ್ಸ್ಫರ್ಡ್ ಟು ಇಟ್ಸ್ ಕನ್ಸಿಡರಬಲ್ ಸಾವರ್ನಿಟಿ. ಸೊ ಸಾವರಿನ್ ಕಂಟ್ರಿ ಆಗಿಬಿಟ್ಟಿದೆ ಯುರೋಪ್. ಅಸೋಸಿಯೇಷನ್ ಆ್ಯಂಡ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ASEAN. ಸೊ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ನಡುವೆ ಆಗಿರುವಂಥ ಒಂದು ಯೂನಿಯನ್ ಇದು ASEAN ಅಂತ. ದ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1967. ಇದು 1967ನಲ್ಲಿ ಅಸ್ತಿತ್ವಕ್ಕೆ ಬಂತು. ಇಟ್ಸ್ ಒರಿಜಿನಲ್ ಮೆಂಬರ್ಸ್ ಆರ್ ಸಿಂಗಪೂರ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಆ್ಯಂಡ್ ಥೈಲ್ಯಾಂಡ್. ಸೊ ಮೇನ್ ಆಗಿ ಮೆಂಬರ್ಸ್ ಯಾರ್ಯಾರು ಇದ್ದಾರೆ ಅಂದರೆ ಸಿಂಗಪೂರ್, ಮಲೇಷ್ಯಾ, ಇಂಡೋನೇಷ್ಯಾ, ಫಿಲಿಪೈನ್ಸ್ ಮತ್ತು ಥೈಲ್ಯಾಂಡ್. ಇದನ್ನು ನೀವು ಅಬ್ಸರ್ವ್ ಮಾಡಿದ್ದು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್. ನಾವು ಸಹ ಆಲ್ಮೋಸ್ಟ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸೇ. ಓಕೆ, ಸೊ ಮಲೇಷ್ಯಾ ನಮ್ಮ ಹತ್ರನೇ ಬರುತ್ತೆ ತಾನೆ, ನಮ್ಮ ದೇಶದ ಹತ್ರನೇ ಬರುತ್ತೆ ತಾನೆ. ನೌ ದೇರ್ ಆರ್ 10 ಕಂಟ್ರೀಸ್ ಇನ್ ದಿಸ್ ಆರ್ಗನೈಸೇಷನ್. ಸೊ ಇವಾಗ ಇದರಲ್ಲಿ 10 ಕಂಟ್ರೀಸ್ ಇದೆ ಈ ಒಂದು ಆರ್ಗನೈಸೇಷನ್ಸಲ್ಲಿ. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ASEAN ಆರ್ ಟು ಆಕ್ಸಲರೇಟ್ ದ ಎಕನಾಮಿಕ್ ಗ್ರೋತನ್ನು ಹೆಚ್ಚು ಮಾಡೋದು, ಸೋಷಿಯಲ್ ಪ್ರೋಗ್ರೆಸ್ನ ಗಳಿಸೋದು, ಮತ್ತು ಕಲ್ಚರಲ್ ಸೆಕ್ಟರಲ್ಲೂ ಡೆವಲಪ್ಮೆಂಟ್ನ ತರೋದು ಆ ಒಂದು ರೀಜನಲ್ಲಿ. ಟು ಪ್ರಮೋಟ್ ಆಕ್ಟಿವ್ ಕೊಲಾಬ್ರೇಷನ್ ಆ್ಯಂಡ್ ಮ್ಯೂಚುವಲ್ ಅಸಿಸ್ಟೆನ್ಸ್ ಇನ್ ದ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಟೆಕ್ನಿಕಲ್, ಸೈಂಟಿಫಿಕ್, ಅಡ್ಮಿನಿಸ್ಟ್ರೇಟಿವ್ ಫೀಲ್ಡ್ಸ್ ಎಕ್ಸೆಟ್ರಾ. ಸೊ ನೀವು ಯಾವುದೇ ಒಂದು ಯೂನಿಯನನ್ನು ನೋಡಿದ್ರೂ ಸೇಮ್ ಕೆಲಸ ಆಗಿರುತ್ತೆ ಆಬ್ಜೆಕ್ಟಿವ್ಸು: ಸೋಷಿಯಲ್, ಕಲ್ಚರಲ್, ಟೆಕ್ನಿಕಲ್, ಸೈಂಟಿಫಿಕ್, ಅಡ್ಮಿನಿಸ್ಟ್ರೇಟಿವ್ ಮತ್ತು ಎಕನಾಮಿಕ್. ಸೊ ಆ ಒಂದು ರೀತಿಯ ಆ ಒಂದು ಸೆಕ್ಟರ್ಸಲ್ಲಿ ಎಕನಾಮಿಕ್ ಪ್ರೋಗ್ರೆಸ್ನ ತರೋದು, ಮತ್ತು ಮ್ಯೂಚುವಲ್ ಡಿಸ್ಟ್ರಸ್ಟ್ ಇರಬಾರ್ದು. ಓಕೆ, ದ ASEAN ಈಸ್ ನಾಟ್ ಎ ಮಿಲಿಟರಿ ಅಲಯನ್ಸ್. ಸೊ ಇದು ಮಿಲಿಟರಿಗೆ ಸಂಬಂಧಿಸಿರುವಂಥ ಒಂದು ಒಪ್ಪಂದ ಅಲ್ಲ ASEAN. Although India sympathized with the aims and objectives of ASEAN, she has not joined this. So ಇಂಡಿಯಾ ASEANದು ಒಂದು ಆರ್ಗನೈಸೇಷನಿಗೆ ಸಪೋರ್ಟ್ ಮಾಡ್ತು, ಆದರೆ ಜಾಯ್ನ್ ಆಗಿಲ್ಲ. ದಿಸ್ ಅಸೋಸಿಯೇಷನ್ ಇನ್ಕ್ಲೂಡೆಡ್ ಅಬೌಟ್ 9% ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್. ಇಡೀ ಒಂದು ವಿಶ್ವದಲ್ಲಿ ಇರುವಂಥ ಒಂದು ಪಾಪ್ಯುಲೇಷನ್ 9% ಅಷ್ಟೇ ಈ ಒಂದು ಆರ್ಗನೈಸೇಷನಲ್ಲಿ ಒಳಗೊಂಡಿದೆ. ಸೊ ಈಗ ಲಾಸ್ಟ್ ಆರ್ಗನೈಸೇಷನ್ ನೋಡ್ಬಿಡೋಣ, ಆಮೇಲೆ ಈ ಒಂದು ಚಾಪ್ಟರ್ ಎಂಡ್ ಆಗಿಬಿಡುತ್ತೆ. ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಸೊ ನಾವೀಗ ಯುರೋಪಿಯನ್ ಯೂನಿಯನ್ ನೋಡಿದ್ವಿ, ಕಾಮನ್ವೆಲ್ತ್ ಯೂನಿಯನ್ ನೋಡಿದ್ವಿ, ASEAN ಯೂನಿಯನ್ ನೋಡಿದ್ವಿ, ಮತ್ತು ಸಾರ್ಕ್ ಯೂನಿಯನ್ ನೋಡಿದ್ವಿ. ಇವಾಗ ಆಫ್ರಿಕನ್ ಯೂನಿಯನ್ ಬಗ್ಗೆ ನೋಡೋಣ. ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ವಾಸ್ ಫಾರ್ಮ್ಡ್ ಇನ್ 1963. ಇದು 1963ಗೆ ಬಂದಿದ್ದು ಅಸ್ತಿತ್ವಕ್ಕೆ. ಅ ಲಾರ್ಜ್ ನಂಬರ್ ಆಫ್ ಆಫ್ರಿಕನ್ ಸ್ಟೇಟ್ಸ್ ವಿಚ್ ಗೇನ್ಡ್ ಇಂಡಿಪೆಂಡೆನ್ಸ್ ಹ್ಯಾವ್ ಇನಿಷಿಯಲಿ ಎವಾಲ್ವ್ಡ್ ನಂಬರ್ ಆಫ್ ರೀಜನಲ್ ಅಸೋಸಿಯೇಷನ್ಸ್. ನಿಮ್ಗೆ ಗೊತ್ತಿದ್ರೆ ಆಫ್ರಿಕಾದಲ್ಲೂ ಕಾಲೋನಿಯಲಿಸಮ್ ನಡೀತು. ಸೊ ಅಲ್ಲಿ ಇಂಡಿಪೆಂಡೆನ್ಸ್ ತಗೊಂಡಾದ್ಮೇಲೆ ಸುಮಾರು ಆಫ್ರಿಕನ್ ಕಂಟ್ರೀಸು ಒಂದಾದವು. ಲೇಟರ್ ದೆ ಫಾರ್ಮ್ ದಿಸ್ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ. ಆಮೇಲೆ ಒಂದು ಆರ್ಗನೈಸೇಷನ್ ಬರುತ್ತೆ. ಸೊ ಆಫ್ರಿಕನ್ ಕಂಟ್ರೀಸಿಗೆ ಇಂಡಿಪೆಂಡೆನ್ಸ್ ಸಿಕ್ಕಾದ್ಮೇಲೆ ಆಫ್ರಿಕನ್ ಯೂನಿಟಿ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬಂತು. ಇಟ್ ಸ್ಟ್ಯಾಂಡ್ಸ್ ಫಾರ್ ದ ಪ್ರಿನ್ಸಿಪಲ್ಸ್ ಆಫ್ ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಆಲ್ ಇಂಡಿಪೆಂಡೆಂಟ್ ಆಫ್ರಿಕನ್ ಸ್ಟೇಟ್ಸ್. ಸೊ ಇಂಡಿಪೆಂಡೆಂಟ್ ಹೆಸರಲ್ಲೇ ಗೊತ್ತಾಗುತ್ತೆ ನಾವು ಯಾವ ಒಂದು ಕೊಲೋನಿಯಲಿಸ್ಟ್ ಕಂಟ್ರಿ ಮೇಲೇನೂ ಡಿಪೆಂಡೆಂಟ್ ಆಗಿಲ್ಲ ಅಂತ. ಸೊ ಅದು ಅಂಥ ಒಂದು ಆಫ್ರಿಕನ್ ಯೂನಿಟಿ ಆರ್ಗನೈಸೇಷನಲ್ಲಿ ಇರುವಂಥ ಒಂದು ಸ್ಟೇಟ್ಸು, ಆಫ್ರಿಕನ್ ಸ್ಟೇಟ್ಸು ಸೆಲ್ಫ್ ಡಿಟರ್ಮೈನ್ಡ್ ಆಗಿರ್ತಾರೆ. ಇಟ್ ಅಪೋಲ್ಡ್ಸ್ ಫ್ರೀಡಮ್, ಈಕ್ವಾಲಿಟಿ, ಜಸ್ಟಿಸ್ ಆ್ಯಂಡ್ ಸಾಲಿಡರಿಟಿ ಆಫ್ ಆಫ್ರಿಕನ್ ಕಂಟ್ರೀಸ್. ಸೊ ಇದು ಫ್ರೀಡಮ್ಮಿಗೆ ಹೆಚ್ಚು ಮಹತ್ವವನ್ನು ಕೊಡುತ್ತೆ, ಈಕ್ವಾಲಿಟಿ, ಜಸ್ಟಿಸಿಗೂ ಕೂಡ ಮಹತ್ವವನ್ನು ಕೊಡುತ್ತೆ. ದ ಮೆಂಬರ್ ಸ್ಟೇಟ್ಸ್ ಆಫ್ OAU ಎಕ್ಸ್ಪ್ರೆಸ್ ದೇರ್ ಡಿಟರ್ಮಿನೇಷನ್ ಟು ಫೈಟ್ ಅಗೇನ್ಸ್ಟ್ ದ ನ್ಯೂ ಕೊಲೋನಿಯಲಿಸಮ್ ಇನ್ ಆಲ್ ಇಟ್ಸ್ ಫಾರ್ಮ್ಸ್. ಸೊ ಕೊಲೋನಿಯಲಿಸಮ್ ಅಂದರೆ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ರೂಲ್ ಮಾಡ್ತಾ ಇರೋದು, ಅಂದರೆ ಅನೈತಿಕವಾಗಿ ರೂಲ್ ಮಾಡ್ತಾ ಇರೋದಕ್ಕೆ ಕೊಲೋನಿಯಲಿಸಮ್ ಅಂತ ಕರಿತೀವಿ. ಸೊ ಅದರ ಅಗೇನ್ಸ್ಟ್ ಫೈಟ್ ಮಾಡೋದೇ ಇದರದ್ದು ಒಂದು ಕೆಲಸ. ಆಫ್ರಿಕನ್ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ, OAU. The membership of OAU is open to all independent sovereign states of Africa who are willing to abide by the charter. ಸೊ OAUದು ಸಹ ಒಂದು ಚಾರ್ಟರ್ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಥರ ಇದೆ, ಪ್ರಿಯಾಂಬಲ್ ಅಂತ. ಸೊ ಅದಕ್ಕೆ ಅವರು ಯಾವುದಾದ್ರೂ ಒಂದು ಆಫ್ರಿಕನ್ ಕಂಟ್ರಿ ಒಪ್ಕೊಂಡು ಬೇಕಂದರೆ ಈ ಒಂದು ಆರ್ಗನೈಸೇಷನಿಗೆ ಸೇರ್ಬೋದು, ಆದರೆ ಬರೀ ಆಫ್ರಿಕನ್ ಕಂಟ್ರೀಸಿಗೆ ಮಾತ್ರ ಅಪ್ಲಿಕೇಬಲ್ ಇದು. ದ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಕನ್ಸಿಸ್ಟ್ ಆಫ್ ಅಸೆಂಬ್ಲಿ ಆಫ್ ಹೆಡ್ಸ್ ಆಫ್ ಸ್ಟೇಟ್ಸ್ ಆ್ಯಂಡ್ ಗೌರ್ಮೆಂಟ್, a council of ministers, a secretariat and a commission of mediation, conciliation and arbitration.
ಸೊ ಇಷ್ಟು ಅದರದ್ದೊಂದು ಆಫ್ರಿಕನ್ ಯುನಿಟಿದು ಮೇನ್ ಆರ್ಗನ್ಸು: ಕೌನ್ಸಿಲ್ ಆಫ್ ಮಿನಿಸ್ಟರ್ಸು, ಅಸೆಂಬ್ಲಿ ಆಫ್ ಹೆಡ್ಸು, ಸೆಕ್ರೆಟರೇಟು, ಕಮಿಷನ್ ಆಫ್ ಮೀಡಿಯೇಷನ್ ಮತ್ತು ಕಾನ್ಸಿಲೇಷನ್. ಓಕೆ, ದ OAU ಹ್ಯಾಸ್ ಪ್ಲೇಡ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಡಿನೌನ್ಸಿಂಗ್ ಕೊಲೋನಿಯಲಿಸಮ್, ಅಪರ್ಥಿಯಡ್, ಕೊಲೋನಿಯಲಿಸಮ್ ಅಂದ್ರೆ ಏನಂತನೂ ಹೇಳಾಯ್ತು, ಇಂಪೀರಿಯಲಿಸಮ್ ಅಂದ್ರೆ ಏನಂತನೂ ಹೇಳಾಯ್ತು. ಅಪರ್ಥಿಯಡ್ ಅಂದ್ರೆ ಮೇನ್ ಆಗಿ ಏನು ಹೇಳ್ಬೇಕಂದ್ರೆ ಬ್ಲ್ಯಾಕ್ಸ್ ಮತ್ತು ವೈಟ್ಸ್ ನಡುವೆ ಇರುವಂಥ ಒಂದು ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅಂತ ಹೇಳ್ಬೋದು. ಓಕೆ, ಅದು ಕಲರ್ ಬೇಸ್ಡ್ ಆಗಿ ಒಂದು ಡಿಸ್ಕ್ರಿಮಿನೇಷನ್ ನಡೀತಾ ಇತ್ತು ಅಲ್ಲಿ ಆಫ್ರಿಕಾದಲ್ಲಿ. ಸೊ ಅದಕ್ಕೆ ಅಪರ್ಥಿಯಡ್ ಅಂತ ಕರಿತೀವಿ. ಆಮೇಲೆ ಅಪರ್ಥಿಯಡ್ ಮೂವ್ಮೆಂಟ್ ಆಯಿತು, ನೆಲ್ಸನ್ ಮಂಡೇಲಾ ಎಲ್ಲ ಇದರಲ್ಲಿ. ಸೊ ಅದನ್ನು ಈಗ ಸದ್ಯಕ್ಕೆ ಬೇಕಾಗಿಲ್ಲ ಅದು. ಆದರೆ ಇದರ ಡಿಪೆಂಡೆಂಟ್ ಈ ಒಂದು ಕಾನ್ಸೆಪ್ಟ್ಸ್ ಆಧಾರಿತ ಮೇಲೆ ಈ ಒಂದು ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯೂನಿಟಿ ಅಸ್ತಿತ್ವಕ್ಕೆ ಬಂದಿದ್ದು. ಸೊ ಓಕೆ ಫ್ರೆಂಡ್ಸ್, ಈ ಒಂದು ಸೆಂಟೆನ್ಸ್ ಜೊತೆ ಈ ಒಂದು ಚಾಪ್ಟರ್ ಎಂಡ್ ಆಯಿತು. ಇಲ್ಲಿ ಕೆಲವೊಂದು ಆನ್ಸರ್ ದ ಫಾಲೋಯಿಂಗ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಇದನ್ನು ನೀವು ಸಾಲ್ವ್ ಮಾಡಿ ನಿಮ್ಮನ್ನು ನೀವೇ ಟೆಸ್ಟ್ ಮಾಡಿ. ನಾನು ಒಂದು ಕ್ವಶನ್ ಕೇಳಿದ್ದೆ ತಾನೆ, ದ ಜಡ್ಜ್ ಆಫ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಸು ಮತ್ತು ಜನರಲ್ ಸೆಕ್ರೆಟರಿ ಯಾವ ಒಂದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ದು ಆರ್ಗನ್ನು ಅಪಾಯಿಂಟ್ ಮಾಡತ್ತೆ ಅಂತ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾರು ಫಸ್ಟ್ 2 people to answer this question will be mentioned in the next video. Thanks for watching.